ओम शांति। नानात्मा ಮಸ್ತಕದ ಮಧ್ಯೆ ಪ್ರಕಾಶ ಸ್ವರೂಪನಾಗಿದ್ದೇನೆ. ಪ್ರಕಾಶ ಸ್ವರೂಪ ಜ್ಯೋತಿ ನಾನು. ಪವಿತ್ರ ಸ್ವರೂಪಾತ್ಮ. ಓಂ ಶಾಂತಿ. ಓಂ ಶಾಂತಿ. ಬಾಬಾ ಈ ದಿನದ ಅವ್ಯಕ್ತ ಮಹಾವಾಕ್ಯದಲ್ಲಿ ತಿಳಿಸ್ತಿದ್ದಾರೆ, ನಾವು ಅಧಿಕಾರಿಗಳಾಗಲಿಕ್ಕಾಗಿ ಅಧೀನತೆಯನ್ನು ಬಿಡಬೇಕು. ಮುರಳಿಯ ದಿನಾಂಕ 4/3/72. आज विशेष किस लिए आए हैं जानते हो? ಬಾಬಾ ಪ್ರಶ್ನೆ ಮಾಡ್ತಾ ಇದ್ದಾರೆ, ಈ ದಿನ ಯಾವುದಕ್ಕೆ ಯಾತಕ್ಕಾಗಿ ಬಂದಿದ್ದೀರಿ ಇದು ನಿಮಗೆ ಗೊತ್ತಿದೆಯಾ? भविष्य में विशेषता दिखलाने वाली विशेष आत्माओं के प्रति अपने को विशेषता आत्माएं अर्थात विशेषता दिखलाने वाली समझते हो. ಭವಿಷ್ಯದಲ್ಲಿ ವಿಶೇಷತೆಯನ್ನು ತೋರಿಸುವಂತಹ ವಿಶೇಷ ಆತ್ಮಗಳ ಪ್ರತಿ ನೀವು ವಿಶೇಷ ಆತ್ಮಗಳು ಅರ್ಥಾತ್ ವಿಶೇಷತೆಯನ್ನು ತೋರಿಸುವಂಥವರು ಎಂದು ನಿಮ್ಮ ಬಗ್ಗೆ ಭಾವಿಸಿದ್ದೀರಾ. ऐसा विशेष कौन सा कार्य करके दिखाएंगे जो अब तक कोई ग्रुप ने न करके दिखाया है? ಈ ರೀತಿಯಾಗಿ ಇದುವರೆಗೆ ಯಾರೂ ಮಾಡಿ ತೋರಿಸದೇ ಇರುವಂತಹ ವಿಶೇಷವಾದಂತಹ ಕಾರ್ಯ ಯಾವುದು ಮಾಡಿ ತೋರಿಸ್ತೀರಿ ಈ ಗ್ರೂಪಿನವರು? तो इसका कोई प्लान सोचा है? पास विथ ऑनर बनने का लक्ष्य और बाप का शो दिखलाने का लक्ष्य तो सभी का ही है, लेकिन आप लोग विशेष क्या नवीनता दिखाएंगे? ಏನು ಪ್ಲ್ಯಾನ್ ಮಾಡಿದ್ದೀರಿ ಅಂತ ಕೇಳ್ತಾರೆ. ಪಾಸ್ ವಿತ್ ಆನರ್ ಆಗಬೇಕು, ಬಾಬ್ ಸಮಾನ ಆಗಬೇಕು, ಬಾಬನ ಪ್ರತ್ಯಕ್ಷ ಮಾಡಬೇಕು. ಈ ಎಲ್ಲ ಪ್ಲ್ಯಾನ್ ಅಂತೂ ಎಲ್ಲ ಆತ್ಮಗಳಿಗೂ ಸಹ ಇದೆ. ಆದರೆ ನಿಮಗೇನು ವಿಶೇಷ ಪ್ಲ್ಯಾನ್ ಇದೆ, ಏನು ವಿಶೇಷತೆ ಮಾಡಿ ತೋರಿಸ್ತೀರಿ ಅಂತ ಬಾಬಾ ಕೇಳ್ತಾರೆ. ನವೀನತಾ ವ ವಿಶೇಷತಾ ವಹಿ ದಿಖಾನಾ ವ नवीनता व विशेषता यही दिखाना व दिखाने का निश्चय करना कि कोई भी विघ्न में व कोई भी कार्य में मेहनत न लेकर और ही अन्य आत्माओं को भी निर्विघ्न और हर कार्य में मददगार बनाते सहज ही सफलता मूर्त बनेंगे और बनाएंगे. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ನವೀನತೆ ಅಥವಾ ವಿಶೇಷತೆಯನ್ನು ತೋರಿಸುವಂಥವರು ನಾವು ಎಂಬ ನಿಶ್ಚಯದಲ್ಲಿದ್ದು ವಿಘ್ನದಲ್ಲಿ ಆಗಿರ್ಬೋದು, ಕಾರ್ಯದಲ್ಲಾಗಿರ್ಬೋದು ಪರಿಶ್ರಮವನ್ನು ಪಡದೆ ಬಾಬಾ ಹೇಳ್ತಿದ್ದಾರೆ ಅನ್ಯ ಆತ್ಮಗಳಿಗೂ ಸಹ ನಿರ್ವಿಘ್ನರನ್ನಾಗಿ ಮಾಡುವಂಥವರು ಅಥವಾ ಪ್ರತಿ ಕಾರ್ಯದಲ್ಲಿ ಬಾಬಾ ಹೇಳ್ತಿದ್ದಾರೆ ಸಹಕಾರಿಯಾಗಿರುವಂತಹವರು ಸಹಜ ಸಫಲತೆ ಹೊಂದುವಂತಹ ಮೂರ್ತಿಯಾಗಿ ತೋರಿಸ್ತೀರಾ ಅಂತ ಬಾಬಾ ಕೇಳ್ತಾರೆ. अर्थात सदा सहयोग, सदा बाप के स्नेही, बाप के कार्य में सहयोगी, सदा सर्व शक्तियों को धारण करते हुए श्रृंगार मूर्त शस्त्रधारी शक्ति बन अपने चित्र से चलन से बाप के चरित्र और कर्तव्य को
प्रत्यक्ष करना है, ऐसे प्रतिज्ञा अपने से की है. ಬಾಬಾ ಕೇಳ್ತಾ ಇದ್ದಾರೆ. ಅರ್ಥಾತ್ ಸದಾ ನಾವು ಬಾಬನಿಗೆ ಸಹಯೋಗಿಗಳು, ಸ್ನೇಹಿಗಳು, ಬಾಬನ ಪ್ರತಿಯೊಂದು ಕಾರ್ಯದಲ್ಲಿ ಸಹಯೋಗಿ, ಸದಾ ಸರ್ವಶಕ್ತಿಗಳನ್ನು ಧಾರಣೆ ಮಾಡಿಕೊಂಡು ಅಥವಾ ಶೃಂಗಾರ ಮೂರ್ತಿ ಶಸ್ತ್ರಧಾರಿ ಶಕ್ತಿ ಸಂಪನ್ನರು ಈ ರೀತಿ ನಿಮ್ಮ ಚಿತ್ರದ ಮೂಲಕ ಅಥವಾ ನಿಮ್ಮ ನಡವಳಿಕೆಯಿಂದ ತಂದೆಯ ಬಾಬಾ ಹೇಳ್ತಿದ್ದಾರೆ ಚರಿತ್ರೆ ಹಾಗೂ ಕರ್ತವ್ಯ ಪ್ರತ್ಯಕ್ಷ ಮಾಡುವಂಥವರು ನೀವು ಆಗಿದ್ದೀರಾ. ಐಸೆ ಪ್ರತಿಜ್ಞೆ ಅಪ್ನೆ ಸೆ ಕಿ ಹೈ, ಈ ಪ್ರಕಾರವಾದ ಪ್ರತಿಜ್ಞೆ ನೀವು ನಿಮ್ಮೊಂದಿಗೆ ಮಾಡಿಕೊಂಡಿದ್ದೀರಾ. छोटी छोटी बातों में मेहनत तो नहीं लेंगे, किसी भी माया के आकर्षित रूप में धोखा तो नहीं खाएंगे. ಬಾಬಾ ಹೇಳ್ತಾರೆ ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಪರಿಶ್ರಮ ಮಾಡದೇನೆ ಮಾಯೆಯ ಯಾವುದೇ ಪ್ರಕಾರದ ಮೋಸಕ್ಕೂ ಸಹ ಒಳಗಾಗುತ್ತಿಲ್ಲ ತಾನೇ ಅಂತ ಬಾಬಾ ಕೇಳ್ತಾರೆ. जो स्वयं धोखा खा लेते हैं वह औरों को धोखे से छुड़ा नहीं पाते. सदा यही स्मृति रखो कि हम दुख हरता सुख करता के बच्चे हैं. ಯಾರು ಸ್ವಯಂ ಮೋಸ ಹೊಂದೋದಿಲ್ಲ ಅವರು ಅನ್ಯರಿಗೆ ಮೋಸ ಹೋಗೋದರಿಂದ ತಪ್ಪಿಸ್ತಾರೆ, ಬಿಡಿಸ್ತಾರೆ. ಹೀಗೆ ಸದಾ ಬಾಬಾ ಹೇಳ್ತಾರೆ ನಿಮ್ಮ ಬಗ್ಗೆ ನೀವು ಸ್ಮೃತಿ ಇಟ್ಕೊಳ್ಳಿ, ನಾವು ದುಃಖ ಹರ್ತ ಸುಖ ಕರ್ತನ ಮಕ್ಕಳಾಗಿದ್ದೇವೆ. किसी को भी दुख को हल्का करने वाले स्वयं कभी भी एक सेकंड के लिए भी संकल्प स्वप्न मात्र भी दुख की लहर में नहीं आ सकेंगे. ಹೀಗೆ ಬಾಬಾ ಹೇಳ್ತಿದ್ದಾರೆ ಯಾರಿಗೆ ಆಗಲಿ ಅನ್ಯರ ದುಃಖವನ್ನು ನಾವು ಕೇಳ್ತೇವೆ ಅಂದರೆ ಅವರಿಗೆ ದುಃಖದಿಂದ ಅವರನ್ನು ಸ್ವಲ್ಪ ಸಮಾಧಾನ ಮಾಡೋದು. ಹೀಗೆ ನಾವು ಸೇವೆ ಮಾಡ್ತೇವೆ ಅಂದರೆ ನಾವು ಸ್ವಯಂ ಬಾಬಾ ಹೇಳ್ತಾ ಇದ್ದಾರೆ ದುಃಖದಿಂದ ಹಗುರವಾಗಿರಬೇಕು. ಬಾಬಾ ಹೇಳ್ತಿದ್ದಾರೆ ಒಂದು ಸೆಕೆಂಡು ಅಲ್ಲ, ಒಂದು ಸಂಕಲ್ಪದಲ್ಲಿಯೂ ಸ್ವಪ್ನ ಮಾತ್ರದಲ್ಲಿಯೂ ಕೂಡ ಮಕ್ಕಳಿಗೆ ದುಃಖ ಎಂಬುದು ಆಗಬಾರ್ದು. अगर संकल्प में भी दुख की लहर आती तो सुख के सागर बाकी संतान कैसे कहला सकेंगे. ಒಂದು ವೇಳೆ ಮಕ್ಕಳಿಗೆ ಬಾಬಾ ಹೇಳ್ತಿದ್ದಾರೆ ಸಂಕಲ್ಪದಲ್ಲಿ ಕೂಡ ದುಃಖ ಆಗ್ತಾ ಇದೆ ಅಂತ ಹೇಳಿದರೆ ನೀವು ಸುಖ ಸಾಗರನ ಮಕ್ಕಳು ಅಂತ ಹೇಗೆ ಕರೆಸ್ಕೊಳ್ತೀರಾ. क्या बाप की महिमा में यह सब वर्णन करते हो कि सुख का सागर हो, लेकिन कब कब दुख के लहर भी आ जाती हैं. ಏಕೆಂದರೆ ನಾವು ಬಾಬನಿಗೆ ಮಹಿಮೆ ಮಾಡ್ತೇವೆ ತಾನೆ, ಬಾಬಾ ನೀನು ಸುಖದ ಸಾಗರ, ಸುಖದ ಸಾಗರನ ಸಂತಾನರು ಅಥವಾ ಮಕ್ಕಳು ನಾವು ಅಂದರೆ ಬಾಬಾ ಹೇಳ್ತಿದ್ದಾರೆ ದುಃಖದ ಅಲೆಗಳು ಸುಖದ ಸಾಗರನ ಮಕ್ಕಳಿಗೆ ಬರಲಿಕ್ಕೆ ಹೇಗೆ ಸಾಧ್ಯ. तो बाप समान बनना है, दुख की लहर आती है, अर्थात कहाँ न कहाँ माया ने धोखा दिया, तो ऐसे प्रतिज्ञा करनी है. शक्ति रूप नहीं हो क्या, ಶಕ್ತಿ ಕೈಸೆ ಮಿಲೇಗಿ. ಹೀಗೆ ನಾವೀಗ ಬಾಪ್ ಸಮಾನ ಆಗಬೇಕು. ದುಃಖದ ಅಲೆಗಳು ಬಾಬಾ ಹೇಳ್ತಿದ್ರೆ ಅರ್ಥಾತ್ ಮಾಯೆ ಒಂದಿಲ್ಲ ಒಂದು ರೂಪದಿಂದ ತೋರಿಸ್ತಾ ಇರ್ತದೆ, ತರ್ತದೆ. ಆದರೆ ನಾವು ಬಾಬನ ಮಕ್ಕಳು ಪ್ರತಿಜ್ಞೆ ಮಾಡಬೇಕು ಶಕ್ತಿ ಸ್ವರೂಪರು. ಅಂದರೆ ಶಕ್ತಿ ನಾವು ಎಲ್ಲಿಂದ ತಗೊಳ್ಬೇಕು. ಅಗರ್ ಸದಾ ಬುದ್ಧಿ ಮೇ ಸಂಬಂಧ एक ही बाप से लगा हुआ है तो संबंध से सर्वशक्तियों का वर्षा अधिकार के रूप में अवश्य प्राप्त होता है. लेकिन अधिकारी समझकर हर कार्य करते रहे तो कहने व संकल्प में मांगने की इच्छा नहीं रहेगी. ಹೀಗೆ ಬಾಬಾ ಹೇಳ್ತಿದ್ದಾರೆ ಮಕ್ಕಳು ಸದಾ ಕಾಲ ಬುದ್ಧಿಯ ಸಂಬಂಧ ಒಬ್ಬ ತಂದೆಯ ಜೊತೆಗಿದ್ದಾಗ ಸಂಬಂಧದಿಂದ ಸರ್ವಶಕ್ತಿಗಳ ಸಂಪತ್ತಿನ ಅಧಿಕಾರ ರೂಪ ನಿಮಗೆ ಅವಶ್ಯ ಪ್ರಾಪ್ತಿ ಆಗುತ್ತದೆ. ಆದರೆ ಅಧಿಕಾರಿ ಎಂದು ತಿಳ್ಕೊಂಡು ಪ್ರತಿ ಕರ್ಮ ಮಾಡುತ್ತಲೂ ಕೂಡ ಬಾಬಾ ಹೇಳ್ತಾ ಇದ್ದಾರೆ ಪ್ರತಿ ಸಂಕಲ್ಪದಲ್ಲಿಯೂ ಕೂಡ ಮಕ್ಕಳಿಗೆ ಬೇಡುವ ಇಚ್ಛೆ ಇರೋದಿಲ್ಲ. अधिकार प्राप्त न होने के कारण कहाँ न कहाँ किसी प्रकार की अधीनता है. ಆದರೆ ಮಕ್ಕಳು ಬಾಬನ ಜೊತೆಗೆ ಸಂಬಂಧದ ಅಧಿಕಾರದಲ್ಲಿಲ್ಲ ಅಂದಾಗ ಬಾಬಾ ಹೇಳ್ತಿದ್ದಾರೆ ಪ್ರಾಪ್ತಿಗಳಲ್ಲಿ ಒಂದಿಲ್ಲ ಒಂದು ಪ್ರಕಾರದ ಕೊರತೆ ಇರ್ತದೆ. तो अधीनता होने के कारण अधिकार प्राप्त नहीं होता है.
चाहे अपने देह के भान का अधीनता हो, चाहे पुराने संस्कार का अधीनता हो, चाहे कोई भी गुणों के धारणा की कमी के कारण निर्बलता व कमजोरी के अधीन हो, इसलिए अधिकार का अनुभव नहीं कर पाते हैं. ಹೀಗೆ ಬಾಬಾ ಹೇಳ್ತಿದ್ದಾರೆ, ಮಕ್ಕಳು ಒಂದಿಲ್ಲ ಒಂದು ಪ್ರಕಾರದ ಅಧೀನತೆಯಲ್ಲಿರ್ತಾರೆ. ದೇಹ ಭಾವನ ಅಧೀನತೆ ಆಗಿರ್ಬೋದು, ಅಥವಾ ಯಾವುದೇ ಕಾರಣಗಳ ಅಧೀನತೆ ಆಗಿರ್ಬೋದು, ಹಳೆ ಸ್ವಭಾವ ಸಂಸ್ಕಾರಗಳ ಅಧೀನತೆ, ಅಥವಾ ಬಾಬಾ ಹೇಳ್ತಾರೆ ಮಕ್ಕಳು ದುರ್ಗುಣಗಳ ಅಧೀನತೆ ಆಗಿರ್ಬೋದು, ನಿರ್ಬಲತೆ ಅಥವಾ ಬಾಬಾ ಹೇಳ್ತಿದ್ದಾರೆ ಇನ್ಯಾವುದೋ ಪ್ರಕಾರದ ಅಧೀನತೆ ಆಗಿರ್ತಾರೆ. ಆ ಕಾರಣಕ್ಕೆ ಮಕ್ಕಳು ಬಾಬನ ಶಕ್ತಿಯ ಸಂಪತ್ತಿನ ಅಧಿಕಾರದ ಅನುಭವನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. तो सदा यहाँ समझो कि हम अधीन नहीं अधिकारी है. ಆದ್ದರಿಂದ ಇವತ್ತಿನ ಮುರಳಿಯ ಹೆಡ್ಲೈನ್ ಬಾಬಾ ಮುಖ್ಯವಾಗಿ ಏನು ಹೇಳ್ತಾರೆ, ನಮ್ಮನ್ನು ನಾವು ಅಧಿಕಾರಿ ಎಂದು ತಿಳ್ಕೊಳ್ಬೇಕು. ಬಾಬನ ಸಂಪತ್ತಿಗೆ, ಗುಣಗಳಿಗೆ, ಶಕ್ತಿಗಳಿಗೆ ನಾವು ಅಧಿಕಾರಿಗಳು, ಆದರೆ ಅಧೀನರಲ್ಲ. तो पुराने संस्कार पर माया के ऊपर विजय पाने के अधिकारी हैं. अपने देह के भान व देह के संबंध व संपर्क में जो भी हैं उनके ऊपर विजय पाने के अधिकारी हैं. ಹೀಗೆ ಹಳೆಯ ಸ್ವಭಾವ ಸಂಸ್ಕಾರದ ಮೇಲೆ, ಮಾಯೆಯ ಮೇಲೆ ವಿಜಯ ಪಡೆದ ಅಧಿಕಾರಿಗಳು ನಾವು. ಹೀಗೆ ದೇಹ ಭಾವನೆ, ದೇಹದ ಸಂಬಂಧ ಸಂಪರ್ಕದಲ್ಲಿ ಬಾಬಾ ಹೇಳ್ತಿದ್ದಾರೆ ನಾವು ವಿಜಯ ಆತ್ಮಗಳು ಅಂದರೆ ಅಧಿಕಾರಿಗಳಾಗಿರ್ತವೆ. अगर यह अधिकारीपन सदा स्मृति में रहे तो स्वतः ही सर्वशक्तियों का प्राप्ति का अनुभव होता रहेगा. ಹೀಗೆ ಒಂದು ವೇಳೆ ನಮ್ಮನ್ನು ಸದಾಕಾಲ ಅಧಿಕಾರಿತನದ ಸ್ಮೃತಿ ಸದಾ ಇದ್ದಾಗ ಅಲ್ಲಿ ಸರ್ವಶಕ್ತಿಗಳು, ಸರ್ವ ಪ್ರಾಪ್ತಿಗಳ ಅನುಭವ ನಮಗೆ ಆಗುತ್ತದೆ. अधिकारीपन भूल जाता है, जो अधीन होता है वह सदा मांगता रहता है. अधिकारी जो होता है सदा सर्व प्राप्ति स्वरूप रहता है. ಹೀಗೆ ಬಾಬಾ ಹೇಳ್ತಾರೆ ಮಕ್ಕಳಿಗೆ ಅಧಿಕಾರತನ ಮರ್ತೋಗ್ತದ. ಯಾರು ಅಧೀನತೆಯಲ್ಲಿರ್ತಾರೆ ಅವರು ಸದಾ ಕಾಲ ಬೇಡ್ತಲೇ ಇರ್ತಾರೆ, ಬಾಬಾ ಅದು ಕೊಡು, ಹೀಗಾಯಿತು ಹಾಗಾಯಿತು, ಶಕ್ತಿ ಬೇಕು, ಗುಣ ಬೇಕು, ಹೀಗೆ ಕೇಳ್ತಲೇ ಇರ್ತಾರೆ. ಅಧಿಕಾರಿಯಾಗಿರುವಂತಹ ಮಕ್ಕಳು ಸದಾಕಾಲ ತಮ್ಮನ್ನು ಸರ್ವಪ್ರಾಪ್ತಿ ಸ್ವರೂಪರು ಅಂತ ಅನುಭವ ಮಾಡ್ತಿರ್ತಾರೆ. सर्वशक्तियों का खजाना किसके लिए है, तो जो जिन्हों की चीज़ है वह प्राप्त न करे. यही नशा सदा रहे कि सर्वशक्तियों तो हमारा जन्म सिद्ध अधिकार है. ಹೀಗೆ ಬಾಬಾ ಹೇಳ್ತಿದ್ದಾರೆ, ಯಾರಿಗೆ ಸದಾ ಸರ್ವಪ್ರಾಪ್ತಿಗಳ ಸ್ವರೂಪರಾಗಿರ್ತಾರೆ ಅಥವಾ ಅಧಿಕಾರದ ಅನುಭವದಲ್ಲಿರ್ತಾರೆ ಅವರು ಸರ್ವಶಕ್ತಿಗಳಿಂದ ತಮ್ಮ ಜನ್ಮಸಿದ್ಧ ಅಧಿಕಾರ ಎಂಬ ಅನುಭವದಲ್ಲಿರ್ತಾರೆ. तो अधिकारी बन करके चले, ऐसा सदा बुद्धि में श्रेष्ठ संकल्प रहना चाहिए. ಹೀಗೆ ಬಾಬಾ ಹೇಳ್ತಾರೆ ಸಂಗಮೇಘದಲ್ಲಿ ಬಾಬನ ಮಕ್ಕಳು ಬ್ರಾಹ್ಮಣಾತ್ಮಗಳು ಎಂದರೆ ನಾವು ಅಧಿಕಾರಿಗಳು. ಸದಾ ಕಾಲ ಈ ಮಾತು ಬುದ್ಧಿಯಲ್ಲಿ ಈ ಶ್ರೇಷ್ಠ ಸಂಕಲ್ಪ ಇಟ್ಟುಕೊಂಡು ನಡಿಬೇಕು. अगर संकल्प श्रेष्ठ है तो वचन और कर्म में भी नहीं आ सकते. इसलिए संकल्प को श्रेष्ठ बनाओ और सर्वशक्तिवान बाप के साथ बुद्धि का संग हो. ಆದ್ದರಿಂದ ಬಾಬಾ ಹೇಳ್ತಿದ್ದಾರೆ ನಮ್ಮ ಸಂಕಲ್ಪ ಶ್ರೇಷ್ಠ ಇದ್ದಾಗ ವಚನ ಮತ್ತು ಕರ್ಮನೂ ಕೂಡ ಶ್ರೇಷ್ಠ ಯಾಕಾಗಲ್ಲ. ಆದ್ದರಿಂದ ಸಂಕಲ್ಪ ಶ್ರೇಷ್ಠ ಮಾಡಿಕೊಳ್ಳಿರಿ ಹಾಗೂ ಸದಾ ಸರ್ವಶಕ್ತಿವಂತ ತಂದೆಯ ಜೊತೆಗೆ ಬುದ್ಧಿ ಅಥವಾ ಸಂಘವನ್ನು ಜೋಡಿಸಿರಿ. ಐಸೆ ಸದಾ ಸಂಘಕ್ಕೆ ರಂಗ ಮೇ ರಂಗೆ ಹುಯೇ ಹೋ. ಬಾಬಾ ಕೇಳ್ತಾರೆ ಸರ್ವಶಕ್ತಿವಂತ ತಂದೆಯ ಜೊತೆ ನಮ್ಮ ಬುದ್ಧಿ ಅಥವಾ ಸಂಘ ಜೋಡಿಸ್ಬೇಕಾಗಿದೆ. ಹೀಗೆ ಬಾಬನ ಬಣ್ಣವನ್ನು ಹಚ್ಚಿಕೊಂಡಿದ್ದೀರಿ ತಾನೇ ಅಂತ ಬಾಬಾ ಕೇಳ್ತಾರೆ. ಅನುಭವ ಕರ್ತೆ ಹೋ ಯಾ ಅಪ್ನೆ ಅನುಭವ ಕರ್ತೆ ಹೋ ಅಭಿ ಜಾನೆ ಕೆ ಬಾದ್ ಅನುಭವ ಕರೆಂಗೆ. ಹೀಗೆ ಸಮ್ಮುಖದಲ್ಲಿ ಬಾಬನ ಸರ್ವ ಭಾಗ್ಯದ ಬಣ್ಣ ಅಂಟಿಸ್ಕೊಂಡಿದ್ದೇನೆ ಅಂತ ಅನುಭವ ಮಾಡ್ತಿದ್ದೀರೋ ಅಥವಾ ಮನೆಗಳಿಗೆ ನಿಮ್ಮ ಸೆಂಟರ್ಗಳಿಗೆ ಹೋದ ನಂತರ ಅನುಭವ ಮಾಡ್ತಿರೋ. सदा यही समझो कि सोचना है व बोलना है व करना है तो कमाल का ಕಾಮನ್ नहीं. ಸದಾ ಕಾಲ ಬಾಬಾ ಹೇಳ್ತಾರೆ ಹೀಗೆ ಯೋಚನೆ ಮಾಡಿ, ನಿಮ್ಮ ಬಗ್ಗೆ ನೀವು ಹೀಗೆ ತಿಳ್ಕೊಳ್ಬೇಕು.
ನಮ್ಮ ಯೋಚನೆ ಅಥವಾ ಸಂಕಲ್ಪ ಮಾತು ಎಲ್ಲವೂ ಸಹ ಕಮಾಲ್ ಮಾಡೋದಾಗಿರಬೇಕು, ಕಾಮನ್ ಆಗಿರಬಾರ್ದು, ಸಾಧಾರಣ ಆಗಿರಬಾರ್ದು. अगर कॉमन अर्थात साधारण संकल्प किए तो प्राप्ति भी साधारण होगी. जैसे संकल्प सृष्टि बनेगी ना. ಒಂದು ವೇಳೆ ಬಾಬಾ ಹೇಳ್ತಿದ್ದಾರೆ ನಮ್ಮ ಸಂಕಲ್ಪ ಮಾತು ಕರ್ಮ ಸಾಧಾರಣ ಕಾಮನ್ ಇದೆ ಅಂದರೆ ಬಾಬಾ ಹೇಳ್ತಾರೆ ಪ್ರಾಪ್ತಿ ಕೂಡ ಸಾಧಾರಣವಾಗಿರುತ್ತದೆ. जैसे संकल्प से सृष्टि बनेगी ना. अगर संकल्प ही श्रेष्ठ ना होंगे तो अपनी नई सृष्टि जो रचने वाले हैं उसमें पद भी साधारण ही मिलेगी. ಆದ್ದರಿಂದ ಬಾಬಾ ಹೇಳ್ತಾರೆ ಸಂಕಲ್ಪದಂತೆ ಸೃಷ್ಟಿ ಅಂತ ಹೇಳಾಗ್ತದೆ ತಾನೇ. ಒಂದು ವೇಳೆ ನಮ್ಮ ಸಂಕಲ್ಪ ಶ್ರೇಷ್ಠವಾಗಿಲ್ಲ ಅಂದರೆ ನವ ಸೃಷ್ಟಿಯಲ್ಲಿ ಕೂಡ ನಮ್ಮ ಪದವಿ ಶ್ರೇಷ್ಠವಾಗಿರಲ್ಲ, ಸಾಧಾರಣವಾಗಿರುತ್ತದೆ. इसलिए सदा यह चेक करो हमारा संकल्प जो उठा वह साधारण है वह श्रेष्ठ है. ಆದ್ದರಿಂದ ಈಗ ಸದಾಕಾಲ ನಮ್ಮನ್ನು ಚೆಕ್ ಮಾಡ್ಕೊಳ್ಬೇಕಾಗಿದೆ. ನನ್ನ ಸಂಕಲ್ಪಗಳೇನು ನಡೀತಾ ಇರ್ತವೆ ಅವು ಸಾಧಾರಣವಾಗಿದ್ದವು, ಶ್ರೇಷ್ಠವಾಗಿದ್ದವು. साधारण संकल्प व चलन तो सर्व आत्माएं करते रहती हैं. अगर सर्वशक्तिवान की संतान होने के बाद भी साधारण संकल्प कर्म हुए तो श्रेष्ठता विशेषता क्या हुई. ಹೀಗೆ ಸಾಧಾರಣ ಸಂಕಲ್ಪ ಅಥವಾ ಬಾಬಾ ಹೇಳ್ತಾರೆ ನಡವಳಿಕೆ ಈಗಲೂ ಸಾಧಾರಣವಾಗಿದೆ ಎಂದಾಗ ನೀವು ಒಂದು ವೇಳೆ ಬಾಬಾ ಹೇಳ್ತಿದ್ದಾರೆ ಸರ್ವಶಕ್ತಿವಂತ ತಂದೆಯ ಮಕ್ಕಳಾದ ನಂತರವೂ ನಿಮ್ಮ ಸಂಕಲ್ಪ ಕರ್ಮ ಸಾಧಾರಣವಾಗೇ ಇದೆ, ಶ್ರೇಷ್ಠತೆ ಇಲ್ಲ, ವಿಶೇಷತೆ ಇಲ್ಲ ಅಂದರೆ ಏನಾಗುತ್ತೆ. तो विशेष आत्मा हो इस कारण समय सभी विशेष आत्मा हो इस हमारा सभी कुछ विशेष होना चाहिए. ಯಾಕೆಂದರೆ ನಾವೀಗ ಸರ್ವಶಕ್ತಿವಂತ ತಂದೆ ಮಕ್ಕಳು, ವಿಶೇಷ ಆತ್ಮ ಆಗಿದ್ದೇವೆ. ವಿಶೇಷ ಆತ್ಮ ಅಂದರೆ ಆ ಕಾರಣಕ್ಕೆ ಬಾಬಾ ಹೇಳ್ತಿದ್ದಾರೆ ನಮ್ಮ ಪ್ರತಿಯೊಂದು ಅಂದರೆ ಸಂಕಲ್ಪ ಮಾತು ಕರ್ಮ ಎಲ್ಲವೂ ವಿಶೇಷನೇ ಆಗಿರಬೇಕು. अपने परिवर्तन में आत्माओं को अपनी तरफ व अपने बाप के तरफ आकर्षित कर सके. ಹೀಗೆ ನಮ್ಮ ಪರಿವರ್ತನೆಯಿಂದ ಅನ್ಯ ಆತ್ಮಗಳಿಗೆ ಸ್ವಯಂ ಬಳಿಗೆ ಅಥವಾ ಬಾಬನ ಬಳಿಗೆ ಆಕರ್ಷಣೆ ಮಾಡೋ ರೂಪ ಆಗಿರಬೇಕು. अपने देह के तरफ नहीं, अपनी ಅರ್ಥಾತ್ ಆತ್ಮ ಕಿ ರೂಹಾನಿಯತ್ ತರಫ್. ನಮ್ಮ ಬಳಿಗೆ ಅಂದರೆ ನಮ್ಮ ದೇಹದ ಬಳಿಗಲ್ಲ, ನಮ್ಮ ಬಳಿಗೆ ಅಂದರೆ ನಮ್ಮ ಆತ್ಮೀಯತೆಯ ಬಳಿಗೆ ಆಕರ್ಷಣೆ ಆಗಿರಬೇಕು. तुम्हारा परिवर्तन सृष्टि को परिवर्तन में लाएगा. ಈ ರೀತಿಯಾಗಿ ಬಾಬನ ಮಕ್ಕಳು ವಿಶೇಷ ಆತ್ಮಗಳ ಪರಿವರ್ತನೆಯಿಂದಾಗಿಯೇ ಸೃಷ್ಟಿ ಪರಿವರ್ತನೆ ಆಗಬೇಕಾಗಿದೆ. तो सृष्टि का परिवर्तन भी श्रेष्ठ आत्माओं के परिवर्तन के लिए रुका हुआ है. ಬಾಬಾ ಹೇಳ್ತಾರೆ ನೀವು ವಿಶೇಷ ಆತ್ಮಗಳು ಶ್ರೇಷ್ಠ ಆತ್ಮಗಳ ಪರಿವರ್ತನೆಯಿಂದಾಗಿ ಸೃಷ್ಟಿ ಪರಿವರ್ತನೆಯು ಕೂಡ ಸ್ಟಾಪ್ ಆಗಿದೆ. तो परिवर्तन तो लाना है ना, न कि यहाँ साधारण जीवन ही अच्छी लगती है. ಒಟ್ಟಿನಲ್ಲಿ ವಿಶೇಷ ಆತ್ಮಗಳು ಶ್ರೇಷ್ಠ ಆತ್ಮಗಳು ಪರಮಾತ್ಮನ ಮಕ್ಕಳು ಅಂದರೆ ಪರಿವರ್ತನೆ ಆಗಬೇಕಲ್ವಾ. ಬಾಬಾ ಹೇಳ್ತಾರೆ ಪರಿವರ್ತನೆ ಆಗದೆ ಸಾಧಾರಣ ಜೀವನವೇ ನಿಮಗೆ ಇಷ್ಟ ಆಗುತ್ತಾ. यह स्मृति रुत्ति दृष्टि अलौकिक हो जाती है तो इस लोक का कोई भी व्यक्ति कोई भी वस्तु आकर्षित नहीं कर सकती. ಹೀಗೆ ಬಾಬನ ಮಕ್ಕಳ ವಿಶೇಷಾತ್ಮಗಳ ಸ್ಮೃತಿ ವೃತ್ತಿ ದೃಷ್ಟಿ ಅಲೌಕಿಕವಾಗಿರಬೇಕು. ಈ ರೀತಿಯಾಗಿ ಬಾಬಾ ಹೇಳ್ತಿದ್ದಾರೆ ಈ ಜಗತ್ತಿನ ಯಾವುದೇ ವ್ಯಕ್ತಿ ವಸ್ತುಗಳು ನೀವು ಆಕರ್ಷಣೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. अगर आकर्षित करती है तो समझना चाहिए कि स्मृति में और वृत्ति में या दृष्टि में अलौकिकता की कमी है. ನಮಗೆ ಒಂದು ವೇಳೆ ಸೃಷ್ಟಿಯ ಮನುಷ್ಯರು ವಸ್ತುಗಳ ಆಕರ್ಷಣೆ ಆಗ್ತದೆ ಅಂದರೆ ಅರ್ಥ ತಿಳ್ಕೊಳ್ಬೇಕಾಗಿದೆ ನನ್ನ ಸ್ಮೃತಿಯಲ್ಲಿ ವೃತ್ತಿಯಲ್ಲಿ ದೃಷ್ಟಿಯಲ್ಲಿ ಅಲೌಕಿಕತೆಯ ಕೊರತೆ ಇದೆ. इस कमी को सेकंड में परिवर्तन में लाना है. यह ग्रुप यही विशेषता दिखावे कि सेकंड में अपने संस्कार व संकल्प परिवर्तन में लाकर दिखाए, ऐसे हिम्मत है. ಹೀಗೆ ಬಾಬಾ ಹೇಳ್ತಿದ್ದಾರೆ ಈಗ ನಾವು ನಮ್ಮನ್ನು ಬಾಬಾ ನಮಗೆ ವಿಶೇಷ ಆತ್ಮಗಳೆಂದೇ ಕರೀತಾರೆ. ನಾವು ವಿಶೇಷ ಆತ್ಮಗಳೆಂದರೆ ನಮ್ಮನ್ನು ಸೆಕೆಂಡಿನಲ್ಲಿ ಪರಿವರ್ತನೆ ಮಾಡಿಕೊಳ್ಳುವ ವಿಶೇಷ ಆತ್ಮಗಳ ಗ್ರೂಪ್ ಇದಾಗಿದೆ.
ಸೆಕೆಂಡಿನಲ್ಲಿ ನಮ್ಮ ಸಂಸ್ಕಾರ, ನಮ್ಮ ಸಂಕಲ್ಪ ಪರಿವರ್ತನೆ ಮಾಡಿ ತೋರಿಸುತ್ತೇವೆ. ಈ ಧೈರ್ಯ ಇದೆಯಾ ಅಂತ ಬಾಬಾ ಕೇಳ್ತಾರೆ. सोचने में भी जितना समय लगता है करने में इतना समय न लगे, ऐसा हिम्मत है. ಯೋಚನೆ ಮಾಡಲಿಕ್ಕೆ ತುಂಬ ಸಮಯ ತಗೊಳುತ್ತೇವೆ, ಆದರೆ ಪರಿವರ್ತನೆಗೆ ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಈ ಧೈರ್ಯ ಇದೆಯಾ ಎಂದು ಬಾಬಾ ಕೇಳ್ತಾರೆ. ಯಹ ಗ್ರೂಪ್ ಹೇ ಸಾಹಸಿ ಗ್ರೂಪ್. ಬಾಬಾ ಎರಡನೇದಾಗಿ ಗ್ರೂಪಿಗೆ ಏನು ಹೆಸರು ಹೇಳ್ತಾರೆ? ಒಂದು ವಿಶೇಷ ಆತ್ಮಗಳ ಗ್ರೂಪು. ಎರಡನೇದಾಗಿ ಬಾಬಾ ಹೇಳ್ತಾರೆ, ಏನಾಗಿದ್ದೀರಿ ನೀವೆಲ್ಲ? ಸಾಹಸಿಗಳು. तो जो साहस रखने वाले हैं उन्हों के साथ बाप सदा सहयोगी है, इसलिए कभी भी साहस को छोड़ना नहीं. ಯಾರು ಸಾಹಸವನ್ನು ಅಂದರೆ ಧೈರ್ಯವನ್ನೇ ಇಡ್ತಾರೆ ಅಂಥ ಮಕ್ಕಳಿಗೆ ಬಾಬನ ಸಹಯೋಗ ಸದಾ ಇರುತ್ತೆ. ಆದ್ದರಿಂದ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಸಾಹಸದ ಕೈಯನ್ನು ಬಿಡಬೇಡಿ, ಎಂದಿಗೂ ಸಾಹಸ ಬಿಡಬೇಡಿ. तो जो साहस रखने वाले हैं उन्हों को बाबा सदा सहयोगी हैं, इसलिए कभी भी साहस को छोड़ना नहीं. हिम्मत और उल्लास सदा रहे. हिम्मत से सदा हर्षित रहेंगे. उल्लास में क्या होगा? ಆದ್ದರಿಂದ ಮಕ್ಕಳು ವಿಶೇಷಾತ್ಮಗಳು, ಸಾಹಸಾತ್ಮಗಳೆಂದರೆ ಸದಾ ಧೈರ್ಯ ಹಾಗೂ ಉಲ್ಲಾಸ ಸದಾ ಇಟ್ಟುಕೊಂಡಿರಬೇಕು. ಧೈರ್ಯದಿಂದ ಸದಾ ಹರ್ಷಿತರಾಗಿರ್ತೀರಿ. ಉಲ್ಲಾಸ ಅಂದ್ರೇನು ಅಂತ ಬಾಬಾ ಕೇಳ್ತೀರಿ. ಇದನ್ನು ಹೇಗೆ ಇಟ್ಕೊಳ್ತೀರಾ? ಉಲ್ಲಾಸ ಕಿಸಿ ಕೋ ಖತಮ್ ಕರ್ತಾ ಹೇ. ಬಾಬಾ ಹೇಳ್ತಿದ್ದಾರೆ, ನಮ್ಮೊಳಗೆ ಉಲ್ಲಾಸ ಇದ್ದರೆ ಅದು ಯಾವುದನ್ನು ಸಮಾಪ್ತಿ ಮಾಡುತ್ತೆ? ಬಾಬಾ 1 by 1 ಕನೆಕ್ಷನ್ ಹೇಳ್ತಾರೆ. ನಾವು ವಿಶೇಷ ಆತ್ಮಗಳು. ವಿಶೇಷ ಆತ್ಮಗಳಂದರೆ ನಮ್ಮನ್ನು ನಾವು ಪರಿವರ್ತನೆ ಮಾಡಿಕೊಂಡು ಸಾಗೋರು. ಹೀಗೆ ವಿಶೇಷ ಆತ್ಮಗಳು ಎರಡನೇದಾಗಿ ಸಾಹಸಾತ್ಮಗಳಾಗಿರ್ತಾರೆ. ಸಾಹಸಾತ್ಮಗಳಂದರೆ ಅವರಲ್ಲಿ ಧೈರ್ಯ ಮತ್ತು ಉಲ್ಲಾಸ ಇರುತ್ತೆ. ಬಾಬಾ ಹೇಳ್ತಾರೆ, ಧೈರ್ಯಶಾಲಿ ಆತ್ಮಗಳಿಗೆ ಬಾಬನ ಸಹಯೋಗ ಸದಾ ಇರುತ್ತದೆ. ಹಾಗೆ ಸದಾ ಸಹಯೋಗ ಪಡೆಯುತ್ತಾ ಇರುವಂಥ ಮಕ್ಕಳು ಉಲ್ಲಾಸದಲ್ಲಿರ್ತಾರೆ. ಈಗ ಉಲ್ಲಾಸ ಯಾವುದನ್ನು ಸಮಾಪ್ತಿ ಮಾಡುತ್ತೆ ಅಂತ ಪ್ರಶ್ನೆ. ನಮ್ಮೊಳಗೆ ಉಲ್ಲಾಸ ಇದೆ ಅಂದರೆ ಬಾಬಾ ಹೇಳ್ತಿದ್ದಾರೆ, ಉಲ್ಲಾಸ ಆಲಸ್ಯಕ್ಕೂ ಸಮಾಪ್ತ ಕರ್ತಾ ಹೇ. ಉಲ್ಲಾಸದಲ್ಲಿರುವಂಥ ಮಕ್ಕಳಿಗೆ ಆಲಸ್ಯ ಸಮಾಪ್ತಿ ಆಗಿರುತ್ತದೆ. आलस्य भी विशेष विकार है. जो पुरुषार्थ के मार्ग पर चल पड़ा है, उन्हों के सामने वर्तमान समय माया का वार इस आलस्य के रूप में भिन्न भिन्न तरीके से आता है. ಹೀಗೆ ಬಾಬಾ ಹೇಳ್ತಿದ್ದಾರೆ, ಆಲಸ್ಯವು ಒಂದು ವಿಕಾರವಾಗಿದೆ. ಹೀಗೆ ಯಾರು ಪುರುಷಾರ್ಥ ಮಾರ್ಗದಲ್ಲಿ ನಡೀತಾ ಇದ್ದಾರೆ ಅವರ ಸಮ್ಮುಖದಲ್ಲಿ ವರ್ತಮಾನ ಸಮಯದಲ್ಲಿ ಮಾಯೆ ದಾಳಿ ಮಾಡುವ ವಿಧಾನ ಅತಿ ಮುಖ್ಯವಾಗಿರುವುದು ಆಲಸ್ಯ. ಭಿನ್ನ ಭಿನ್ನ ರೂಪದಲ್ಲಿ ತೋರಿಸ್ತದೆ, ಆದರೆ ಅತಿ ಮುಖ್ಯವಾಗಿ ಬಾಬನ ಮಕ್ಕಳಿಗೆ ಅದು ತರೋದು ಯಾವುದು? ಆಲಸ್ಯ ತರ್ತದೆ. तो इस आलस्य को ख़त्म करने के लिए सदा उल्लास में रहो. ಈ ಆಲಸ್ಯವನ್ನು ಸಮಾಪ್ತಿ ಮಾಡಲಿಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳು ಸದಾ ಕಾಲ ಉಲ್ಲಾಸದಲ್ಲಿರಬೇಕು. कमाई करने का जब किसी को उल्लास होता है तो फिर आलस्य खत्म हो जाता है. ಈಗ ವ್ಯಾಪಾರಸ್ಥರ ನೋಡಿ, ಸಂಪಾದನೆ ಚೆನ್ನಾಗಿ ಆಗ್ತಾ ಇದೆ, ಈ ಸಂಪಾದನೆ ಸಮಯ ಎಂದಾಗ ಅವರಿಗೆ ಆಲಸ್ಯ ಸಮಾಪ್ತಿ ಆಗಿಬಿಡ್ತದೆ. अभी भी कोई कार्य प्रति भी अपना उल्लास नहीं होता है, फिर आलस्य जरूर होगा. ಹೀಗೆ ಈಗಲೂ ಬಾಬನ ಮಕ್ಕಳಿಗೆ ಯಾವುದೇ ಸೇವೆಯ ಪ್ರತಿಯಾಗಿ ಆಲಸ್ಯ ಬರ್ತದೆ ಎಂದಾಗ ಬಾಬಾ ಹೇಳ್ತಾ ಇದ್ದಾರೆ, ಅಲ್ಲಿ ನಿಮಗೆ ಅವಶ್ಯ ಉತ್ಸಾಹ ಇಲ್ಲ. इसलिए कभी भी आलस्य को कम नहीं करना, कभी भी उल्लास को कम नहीं करना है. जो आलस्य के वश होकर और श्रेष्ठ कर्म करने से ವಂಚಿತ हो जाओ. ಆದ್ದರಿಂದ ನಾವು ವಿಶೇಷ ಆತ್ಮಗಳು, ಸಾಹಸಿ ಆತ್ಮಗಳು, ಧೈರ್ಯಶಾಲಿ ಆತ್ಮಗಳು ಅಂದರೆ ಎಂದಿಗೂ ಬಾಬಾ ಹೇಳ್ತಾರೆ ಉಲ್ಲಾಸದ ಕೊರತೆ ಮಾಡಿಕೊಳ್ಳಬಾರದು. ಆಲಸ್ಯ ಬಂತು ಅಂದರೆ ಅದು ನಮ್ಮ ಶ್ರೇಷ್ಠ ಕರ್ಮ, ಶ್ರೇಷ್ಠ ಸೇವೆ ಮಾಡುವುದರಿಂದ ಅದು ವಂಚನೆ ಮಾಡಿಬಿಡುತ್ತೆ ನಮಗೆ. आलस्य भी कई प्रकार का होता है. अपने पुरुषार्थ में आगे बढ़ने में आलस्य बहुत विघ्न रूप बन जाता है. ಹೀಗೆ ಆಲಸ್ಯ ಕೂಡ ಬಾಬಾ ಹೇಳ್ತಿದ್ದಾರೆ, ಅನೇಕ ರೂಪದ ಆಲಸ್ಯ ಇದೆ. ಆಲಸ್ಯದಲ್ಲಿ ಬಾಬಾ ಹೇಳ್ತಾರೆ, ಮೊದಲನೇದಾಗಿ ಪುರುಷಾರ್ಥದಲ್ಲಿ ಕೂಡ ಅದು ವಿಘ್ನ ರೂಪವನ್ನು ಹಾಕುತ್ತದೆ. ये जो कहने में आता है
अच्छा सोचेंगे वह कार्य करेंगे कर ही लेंगे यह ಆಲಸ್ಯಕ್ಕೆ ನಿಶಾನಿ है. ನೀವು ಸಂಕಲ್ಪ ಒಳ್ಳೆಯದೇ ಮಾಡ್ತೀರಿ, ಒಳ್ಳೇದು ಯೋಚಿಸ್ತೀರಿ. ಇವತ್ತು ಸಮಯ ಇದೆ, ಇವತ್ತು ನಾನು ಚೆನ್ನಾಗಿ 4 ಗಂಟೆ 2 ಗಂಟೆ ಏನೋ ಯೋಗ ಮಾಡೋಣ, ನಿಮಗೆ ಅನ್ನಿಸ್ತದೆ, ಸಂಕಲ್ಪ ಬರ್ತದೆ. ಇನ್ನೊಂದು ಗಂಟೆಗೆ ಸಂಕಲ್ಪ ಆಲಸ್ಯ ಹೀಗೆ ಬರ್ತದೆ. ಮೊನ್ನೆ ತುಂಬ ಯೋಗ ಮಾಡಿದ್ದೇನೆ, ಈಗ ಬೇಡ, ಬೆಳಿಗ್ಗೆ ಬೇಡ, ಸಾಯಂಕಾಲ ಮಾಡೋಣ. ಈ ಪ್ರಕಾರವಾಗಿ ಏನಾಗುತ್ತೆ, ಆಲಸ್ಯ ಮತ್ತು ಬೇರೆ ಸಂಕಲ್ಪಗಳನ್ನು ಉತ್ಪನ್ನ ಮಾಡ್ತದೆ. ಇದಕ್ಕೆ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಆಲಸ್ಯ ಬಂದಾಗ ಚೇಂಜ್ ಮಾಡ್ಕೊಂಡ್ಬಿಡುತ್ತೇವೆ. ಇದು ಆಲಸ್ಯದ ಲಕ್ಷಣ ಆಗಿದೆ. ಕರೆಂಗೆ ಕರ್ ಹಿ ಲೇಂಗೆ ಹೋ ಹಿ ಜಾಯೇಗಾ ಲೇಕಿನ್ ನಹಿ ಕರ್ನೆ ಲಗ್ ಪಡ್ನಾ ಹೈ. ಮತ್ತೊಂದು ಸಂಕಲ್ಪ ಬರ್ತದೆ, ಮಾಡಿದ್ರಾಯ್ತು, ಇನ್ನು ಸ್ವಲ್ಪ ಬಿಟ್ಟು ಮಾಡಿದ್ರಾಯ್ತು, ಅಥವಾ ನಾಳೆ ಮಾಡಿದ್ರಾಯ್ತು. ಈ ಪ್ರಕಾರದ ಸಂಕಲ್ಪ ಮಾಡದನೆ ನಾವು ಮಾಡಿ ತೋರಿಸ್ಬೇಕಾಗಿದೆ. ಇದು ಉತ್ಸಾಹಿಗಳು ಅಥವಾ ಉಲ್ಲಾಸದ ಲಕ್ಷಣ. जो नॉलेज व धारणाएं मिली है वह बुद्धि में धारण तो की है ना, लेकिन प्रैक्टिकल में आने में जो विघ्न रूप बनता हुआ है ಸ್ವಯಂ ಆಲಸ್ಯ. ಹೀಗೆ ಬಾಬಾ ಹೇಳ್ತಾರೆ, ನೀವು ಜ್ಞಾನ ಧಾರಣೆ ಮಾಡಿದ್ದೀರಿ, ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗಿದೆ, ಆದರೆ ಪ್ರಾಕ್ಟಿಕಲಿನಲ್ಲಿ ಬಾಬಾ ಹೇಳ್ತಿದ್ದಾರೆ ವಿಘ್ನ ರೂಪ ಬರುವಂಥದ್ದು ಅಂದಾಗ ನಲ್ಲಿ ನಾವು ಸ್ವಯಂ ಆಲಸ್ಯಗಳಾಗಿರ್ತೇವೆ. ಸ್ವಯಂ ಆಲಸ್ಯದ ಕಾರಣ ಏನಾಗುತ್ತೆ, ಜ್ಞಾನ ಇದೆ, ಧಾರಣೆ ಇದೆ ಎಂದಾಗ ಅದು ಪ್ರಾಕ್ಟಿಕಲಿ ಅದು ನಮಗೆ ಸಹಯೋಗ ಕೊಡಲ್ಲ. अच्छा कल से लेकर करेंगे, फलाना करे तो हम भी करेंगे, आज सोचेंगे कल से करेंगे, यह कार्य पूरा करके फिर यह करेंगे, ऐसे ऐसे संकल्पी आलस्य का रूप है. ಹೀಗೆ ಬಾಬಾ ಹೇಳ್ತಿದ್ದಾರೆ, ನಾನು ಒಳ್ಳೆ ಸಂಕಲ್ಪ ಮಾಡಿದೆ, ಒಳ್ಳೆ ಯೋಚನೆ ಮಾಡಿದೆ, ಇವತ್ತು ಮಾಡಬೇಕು ಅಂದ್ಕೊಂಡಿದ್ದೆ, ಇವತ್ತು ಬೇಡ, ನಾಳೆ ಮಾಡಿದರೆ. ಮತ್ತೊಮ್ಮೆ ಸಂಕಲ್ಪ ಬರ್ತದೆ, ನಾನೇ ಯಾಕೆ ಮಾಡೋದು, ಅವರು ಮಾಡಲಿಲ್ಲ ಸ್ವಲ್ಪ ಅಂತ ಮತ್ತೊಬ್ಬರ ಬಗ್ಗೆ ಹೀಗೆ ಸಂಕಲ್ಪ. ಇವತ್ತು ಯೋಚನೆ ಮಾಡುತ್ತೇವೆ ಮಾಡಬೇಕು ಅಂತ, ಆದರೆ ಇವತ್ತಿಂದು ನಾಳೆ ಮಾಡಬೇಕು ಅಂತ ನಾವು ಪುನಃ ಬೇರೆ ಯೋಚನೆ ಬರ್ತದೆ. ಈ ಪ್ರಕಾರವಾಗಿ ಬಾಬಾ ಹೇಳ್ತಿದ್ದಾರೆ, ಸಂಕಲ್ಪಗಳಲ್ಲಿನ ಆಲಸ್ಯ ಆರಂಭ ಆಗಿಬಿಡ್ತದೆ. ಮಾಡಲಿಕ್ಕೆ ಇವತ್ತು ಸಾಧ್ಯ ಇರ್ತದೆ, ಅಥವಾ ಮಾಡುವ ವ್ಯವಸ್ಥೆಗಳಿರ್ತವೆ, ಅಥವಾ ಮಾಡಲಿಕ್ಕೆ ನಮಗೆ ಅವಶ್ಯಕತೆಯೇ ಇರ್ತದೆ. ಆದರೆ ನಾವು ಇದನ್ನೇನು ಮಾಡ್ತೇವೆ, ಮತ್ತೆ ಮಾಡಿದ್ರಾಯ್ತು, ನಾಳೆ ಮಾಡಿದ್ರಾಯ್ತು, ಅವರು ಮಾಡಲಿ, ಇವ್ರು ಮಾಡಲಿ, ಸಂಕಲ್ಪಗಳು ಬಂದ್ಬಿಡ್ತವೆ. तो करना है वह अभी करना है, जितना करना है वह अभी करना है. ಆದರೆ ಉತ್ಸಾಹಿಗಳು ಮಾತ್ರ ಏನು ಭಾವಿಸ್ತಾರೆ, ಬಾಬಾ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ನೀವು ಏನು ಮಾಡಬೇಕೋ ಅದು ಇವತ್ತೇ ಮಾಡಿ, ಅಥವಾ ಏನು ಮಾಡೋದಿದೆ ಅದು ಈಗಲೇ ಮಾಡಬೇಕು ಅನ್ನೋಂತಹ ಉತ್ಸಾಹ ಇಟ್ಕೊಳ್ಳಿ. जितना करना है वह अभी करना है, बाकी करेंगे सोचेंगे. इन अक्षरों को पिछाड़ी में गे गे आता है ना, तो वह शब्द बचपन की निशानी है. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಏನು ಮಾಡಬೇಕಾಗಿದೆ ಅದನ್ನು ಈಗಲೇ ಮಾಡಬೇಕಾಗಿದೆ. ಬಾಕಿ ಸೋಚೆಂಗೆ, ದೇಖೆಂಗೆ, ಕರೆಂಗೆ, ಬಾಬಾ ಹೇಳ್ತಿರೋದು ಲಾಸ್ಟಿಗೆ ಮಾಡ್ತೇನೆ, ನೋಡ್ತೇನೆ, ಯೋಚಿಸ್ತೇನೆ, ಪ್ರಯತ್ನಿಸ್ತೇನೆ ಅಂತ ಲಾಸ್ಟಿಗೆ ಏನೇನೇನೇ ಬರ್ತದೆ. ಅದಕ್ಕೆ ಬಾಬಾ ಹಿಂದಿಯಲ್ಲಿ ಗೆ ಗ ಗ ಅಂತ ಶಬ್ದ ಬರ್ತದೆ. ಈ ಲಾಸ್ಟಿಗೆ ಈ ರಾಗ, ಈ ಪ್ರಶ್ನಾರ್ಥಕ ಚಿಹ್ನೆ ಏನಿದೆ, ಇದಕ್ಕೆ ಬಾಬಾ ಹೇಳ್ತಾರೆ ಬಾಲ್ಯತನದ ಲಕ್ಷಣ ಅಂತ ಹೇಳ್ತಾರೆ. ತೋ ಛೋಟಾ ಬಚ್ಚಾ ಗ ಗ ಕರ್ತಾ रहता है ना, ಚಿಕ್ಕ ಮಗುಗೆ ಮಾತಾಡ್ಲಿಕ್ಕೆ ಬರಲ್ಲ, ಅದು ಒಂದೇ ಶಬ್ದ ಹೇಳ್ತಾ ಇರ್ತದೆ, ಗ ಗ, ಅದು ಎಲ್ಲದಕ್ಕೂ ಗ ಹೇಳ್ತದೆ. ये अलबेलापन की निशानी है, इसलिए कभी भी आलस्य का रूप अपने पास आने न देना और सदा अपने को आलस्य को ख़त्म करना है, उत्साह में रखना है. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಈಗ ಆಲಸ್ಯವನ್ನು ಸಮಾಪ್ತಿ ಮಾಡ್ಕೋಬೇಕಾಗಿದೆ. ಅದಕ್ಕೋಸ್ಕರ ಬಾಬಾ ಹೇಳ್ತಿದ್ದಾರೆ, ಸದಾ ಕಾಲ ತಮ್ಮನ್ನು ತಾವು ಉತ್ಸಾಹದಲ್ಲಿ ಇಟ್ಕೊಳ್ಬೇಕಾಗಿದೆ. ಆಗೇನಾಗುತ್ತೆ, ಆಲಸ್ಯ ಸಮಾಪ್ತಿ ಆಗ್ತದೆ. क्योंकि निमित्त बनते होना, निमित्त बने हुए सदा पुरुषार्थ के उल्लास में रहते हैं, तो उन्हें देख और भी उल्लास में रहते हैं. ಯಾಕೆಂದರೆ ಬಾಬನ ಮಕ್ಕಳು ಸೇವೆಗೆ ನಿಮಿತ್ತ ಆಗಿರ್ತಾರೆ. ನಿಮಿತ್ತರು ಸದಾ ಬಾಬಾ ಹೇಳ್ತಿದ್ದಾರೆ ಉಲ್ಲಾಸದಲ್ಲಿರ್ತಾರೆ ಎಂದಾಗ ಅವರನ್ನು ನೋಡಿ ಅನೇಕರು ಕೂಡ ಉಲ್ಲಾಸದಲ್ಲಿ ಇರ್ತಾರೆ.
चलते चलते पुरुषार्थ में थकावट आना व चलते चलते पुरुषार्थ साधारण रफ्तार में हो जावे, यह किसकी निशानी है? ಹೀಗೆ ಮಕ್ಕಳು ಉಲ್ಲಾಸದಿಂದ ಚೆನ್ನಾಗಿ ಪುರುಷಾರ್ಥ ಮಾಡ್ತಾ ಇರ್ತೀರ, ಆದರೆ ಇದ್ದಕ್ಕಿದ್ದ ಹಾಗೆ ಮಧ್ಯದಲ್ಲಿ ನಿಮಗೆ ಆಯಾಸ ಆರಂಭ ಆಗಿಬಿಡ್ತದೆ, ಸುಸ್ತು ಆರಂಭ ಆಗುತ್ತೆ. ನೀವು ಪುರುಷಾರ್ಥ ಮಾಡ್ತಾ ಇರ್ತೀರಿ, ಆದರೆ ಆಲಸ್ಯ ಸುಸ್ತು ಬಂದರೆ ಅಲ್ಲೇನಾಗ್ಬಿಡ್ತದೆ, ನಮ್ಮ ಪುರುಷಾರ್ಥ ಸಾಧಾರಣವಾಗಲಿಕ್ಕೆ ಆರಂಭ ಆಗಿಬಿಡ್ತದೆ, ಸಾಧಾರಣತೆ ಬರ್ತದೆ. ಮಕ್ಕಳು ತೀವ್ರ ಪುರುಷಾರ್ಥ ಮಾಡ್ತಾ ಇರ್ತಾರೆ, ಉತ್ಸಾಹದಿಂದ ಪುರುಷಾರ್ಥ ಮಾಡ್ತಾ ಮಾಡ್ತಾ ಸುಸ್ತಾಯಿತು, ಸುಸ್ತು ಬರ್ತದೆ ಅಥವಾ ಮಾಯ ತರ್ತದೆ, ಹೀಗೆ ಪುರುಷಾರ್ಥ ಮಾಡ್ತಾ ಮಾಡ್ತಾ ತೀವ್ರ ಪುರುಷಾರ್ಥದಿಂದ ಸಾಧಾರಣತೆಗೆ ಬಂದ್ಬಿಡ್ತಾರೆ. ಬಾಬಾ ಹೇಳ್ತಿದ್ದಾರೆ, ಇದಕ್ಕೆ ಕಾರಣ ಏನು? विघ्न ना हो लेकिन लगन भी श्रेष्ठ ना हो तो उसको भी आलस्य कहेंगे. ವಿಘ್ನ ಏನಿಲ್ಲ, ಪುರುಷಾರ್ಥದಲ್ಲಿ ವಿಘ್ನಗಳೇನಿಲ್ಲ, ಆದರೆ ಲಗನ್ ಇಲ್ಲ, ಉತ್ಸಾಹ ಇಲ್ಲ, ಇದಕ್ಕೆ ಹೇಳಾಗುತ್ತೆ. ಬಾಬಾ ಹೇಳ್ತಾರೆ ಇದು ಒಂದು ಪ್ರಕಾರದ ಆಲಸ್ಯವೇ. कई ऐसे अनुभव करते हैं विघ्न भी नहीं है, ठीक भी चल रहे हैं, लेकिन लगन भी नहीं है, अर्थात आलस्य व विशेष कोई उमंग नहीं है. ಹೀಗೆ ಮಕ್ಕಳು ಕೆಲವರು ಹೇಳ್ತಾರೆ, ನಮಗೆ ಪುರುಷಾರ್ಥಕ್ಕೆ ಯಾವುದೇ ರೂಪದ ಅಡ್ಡಿ ಆತಂಕಗಳಿಲ್ಲ, ಎಲ್ಲ ಚೆನ್ನಾಗೇ ಇದೆ, ಆದರೆ ಉತ್ಸಾಹ ಇಲ್ಲ, ಖುಷಿ ಇಲ್ಲ ಮಾಡಲಿಕ್ಕೆ. ಅಂದರೆ ಅರ್ಥಾತ್ ಉತ್ಸಾಹ ಇಲ್ಲ ಅಂದಾಗ ಬಾಬಾ ಹೇಳ್ತಾ ಇದ್ದಾರೆ ಅಲ್ಲಿ ಆಲಸ್ಯ ಇದೆ. ಉಲ್ಲಾಸ ವಿಶೇಷ ಕೊಯ್ ಉಮಂಗ್ ನೈ ಹೈ, तो यह भी निशानी है आलस्य की. ವಿಶೇಷ ನಮಗೆ ಉಲ್ಲಾಸ ಇಲ್ಲ, ಯಾವುದೇ ರೂಪದ ಉತ್ಸಾಹ ಇಲ್ಲ ಅಂದರೆ ಇದು ಕೂಡ ಬಾಬಾ ಹೇಳ್ತಿದ್ದಾರೆ ಆಲಸ್ಯವೇ ಆಗಿದೆ. आलस्य भी अनेक प्रकार का है, इस आलस्य को कभी आने ना देना. ಬಾಬಾ ಹೇಳ್ತಾರೆ ಆಲಸ್ಯವು ಅನೇಕ ಪ್ರಕಾರದ್ದಿದೆ, ಅದಕ್ಕೋಸ್ಕರ ಬಾಬಾ ಹೇಳ್ತಾರೆ ಮಕ್ಕಳೇ ಎಂದಿಗೂ ಆಲಸ್ಯಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳ್ತಾರೆ. आलस्य धीरे धीरे पहले साधारण पुरुषार्थी बनाएगा, वह समीपता से दूर करेगा, फिर दूर करते करते धोखा भी देगा, कमजोर बना देगा, निर्बल बना देगा. ನೋಡಿ, ಆಲಸ್ಯ ನಿಧಾನವಾಗಿ ನಮ್ಮನ್ನು ಪುರುಷಾರ್ಥದಲ್ಲಿ ಅದು ಸಾಧಾರಣತೆಯನ್ನು ತರುತ್ತೆ, ಸಮೀಪತೆಯಿಂದ ದೂರ ಮಾಡುತ್ತೆ, ದೂರ ಮಾಡ್ತಾ ಮಾಡ್ತಾ ಮೋಸ ಮಾಡುತ್ತೆ, ಮತ್ತು ನಮ್ಮನ್ನು ದುರ್ಬಲರನ್ನಾಗಿ ಮಾಡುತ್ತೆ. ದುರ್ಬಲ ಮಾಡುವುದರಿಂದ ಏನಾಗ್ಬಿಡುತ್ತೆ, ನಾವು ಆತ್ಮಶಕ್ತಿಹೀನರಾಗ್ಬಿಡ್ತೇವೆ. तो निर्बल व कमज़ोर बनने से कमियों की ವಿಶೇಷತಾ ಶುರು हो जाती है. ಹೀಗೆ ನಾವು ಆತ್ಮ ನಿರ್ಬಲರಾದಾಗ ಅಲ್ಲಿ ನಮ್ಮಲ್ಲಿ ದುರ್ಗುಣಗಳ ವಿಶೇಷತೆಗಳು ಬೆಳಿಲಿಕ್ಕೆ ಆರಂಭ ಆಗ್ತದೆ. ದುರ್ಗುಣಗಳು ಕೂಡ ವಿಶೇಷತೆನೇ, ದುರ್ಗುಣಗಳ ವಿಶೇಷತೆ ಬಾಬಾ ಹೇಳ್ತಾರೆ ನಮ್ಮಲ್ಲಿ ಹೆಚ್ಚಾಗ್ತದೆ. इसलिए सदा यह चेक करना मेरी बुद्धि की लगन बाप के कर्तव्य से थोड़ी भी दूर तो नहीं है, बिल्कुल समीप व साथ साथ है. ಆದ್ದರಿಂದ ನಮ್ಮನ್ನು ಸದಾ ಚೆಕ್ ಮಾಡ್ಕೋಬೇಕಾಗಿದೆ. ನನ್ನ ಬುದ್ಧಿ, ನನ್ನ ಉತ್ಸಾಹ ಬಾಬನ ಜೊತೆಗೆ ಬಾಬನ ಕರ್ತವ್ಯದಲ್ಲಿ ಸದಾ ಜೋಡಣೆ ಆಗಿದೆ ತಾನೆ, ಸಮೀಪದಲ್ಲಿದೆ ತಾನೆ, दूर ಆಗಲಿಲ್ಲ ತಾನೆ ಅಂತ ನಮ್ಮನ್ನು ಪ್ರಶ್ನಿಸ್ಕೋಬೇಕು. आजकल के ज़माने में कोई किसी का खून करता है और कोई भ्रष्टाचार का कार्य करता है तो पहले उनको दूर भगा कर ले जाएगा. ಈ ಕಲಿಯುಗ ಜಗತ್ತಿನಲ್ಲಿ ಭ್ರಷ್ಟಾಚಾರ ಮಾಡುವಂಥವರು ಅಥವಾ ಕೊಲೆ ಮಾಡುವಂಥವ್ರು ಏನು ಮಾಡ್ತಾರೆ, ಆ ವ್ಯಕ್ತಿಯನ್ನು ಮೊದಲು ಏಕಾಂಗಿ ಮಾಡುತ್ತಾರೆ, ದೂರ ಎಲ್ಲೋ ಕರ್ಕೊಂಡು ಹೋಗ್ತಾರೆ. तो उनको अकेला कमज़ोर बनाकर फिर उस पर वार करेगा. तो माया भी चतुर है. ಹೀಗೆ ಒಬ್ಬಂಟಿಗರನ್ನಾಗಿ ಮಾಡಿ ನಂತರ ಅವರ ಮೇಲೆ ದಾಳಿ ಮಾಡ್ತಾರೆ. ಮಾಯೆ ಕೂಡ ತುಂಬ ಚತುರವಾಗಿದೆ, ಅದು ಕೂಡ ಹೀಗೆ ಮಾಡುತ್ತದೆ. ಬಾಬನ ಸೇವೆಯಿಂದ, ಬಾಬನಿಂದ, ಪರಿವಾರದಿಂದ, ಎಲ್ಲದರಿಂದ ದೂರ ಮಾಡ್ತದೆ. तो पहले सर्वशक्तिवान बाप से बुद्धि को दूर करती हैं, फिर जब कमज़ोर बन जाते तब वार करती हैं. ಮೊದಲು ಮಾಯೆ ಏನು ಮಾಡ್ತದೆ, ಸರ್ವಶಕ್ತಿವಂತ ತಂದೆಯಿಂದ ಬುದ್ಧಿ ದೂರ ಮಾಡ್ತದೆ, ದುರ್ಬಲ ಮಾಡುತ್ತೆ, ನಂತರ ದಾಳಿ ಮಾಡ್ತದೆ. कोई भी साथ नहीं रहता है, क्या भी हो जाए अपनी बुद्धि को
ಕಬಿ ಮಾಯಾ ಬಾಪಕ್ಕೆ ಸಾಸೆ ದೂರ ನ ಕರ್ನ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಏನೇ ಪರಿಸ್ಥಿತಿ ಬರಲಿ, ಮಾಯೆ ಎಷ್ಟೇ ಜೋರಿರಲಿ, ಬಾಬಾ ಹೇಳ್ತಾರೆ ಎಂದಿಗೂ ಕೂಡ ನಮ್ಮ ಬುದ್ಧಿಯನ್ನು ಬಾಬನಿಂದ ದೂರ ಮಾಡಬಾರದು. जब किसी का वार होता है तो उनसे जैसे अपने को बचाने के लिए चिल्लाते हैं, घमसान करते हैं, जिससे कोई दूर न ले जा सके. ಹೀಗೆ ಬಾಬಾ ಹೇಳ್ತಿದ್ದಾರೆ, ಯಾರಿಗಾದರೂ ನೋಡಿ ಒಬ್ಬಂಟಿಗರನ್ನಾಗಿ ಮಾಡ್ತಾರೆ, ನಂತರ ಅವ್ರ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡಿದವಾಗ ಅವರು ಕೂಗಾಡ್ತಾರೆ, ಕಿರ್ಚಾಡ್ತಾರೆ, ಅಲ್ಲಿ ಅವರೇ ಪರದಾಡ್ತಾರೆ, ತಪ್ಪಿಸ್ಕೊಳ್ಳಿಕ್ಕಾಗಿ ತುಂಬ ಪ್ರಯತ್ನ ಮಾಡ್ತಾರೆ, ಆದರೆ ಒಬ್ಬಂಟಿಗರಾಗ್ಬಿಟ್ಟಿರ್ತಾರೆ. यहाँ फिर जब देखो कि माया हमारी बुद्धि के लगन को बाप से दूर करने की कोशिश करती है, तो अपने अंदर बाप के गुण गाने हैं, महिमा करनी है. ಹಾಗೆ ಇಲ್ಲಿ ಕೂಡ ಮಾಯೆ ಬಾಬನಿಂದ ದೂರಗೊಳಿಸೋ ಪ್ರಯತ್ನ ಅದು ಮಾಡ್ತಾ ಇರುವಾಗ ನಾವು ಒಳಗೊಳಗೆ ಬಾಬನ ಗುಣದ ಮಹಿಮೆಗಳನ್ನು ಮಾಡ್ತಾ ಇರಬೇಕು. ಮಹಾನ್ ಕರ್ತವ್ಯ ಕರ್ನೆ ಲಗ್ ಜಾವು ಚಿಲ್ಲಾವು ನಹಿ. ಅಥವಾ ಬಾಬನ ಸೇವೆ, ಯಾವುದಾದ್ರೂ ಸೇವೆ ಹುಡುಕಿಕೊಂಡು ಸೇವೆಯಲ್ಲಿ ಬ್ಯುಸಿ ಆಗ್ರಿ. ಒಂದು ಬಾಬನ ಮಹಿಮೆ ಮಾಡೋದರಲ್ಲಿ ನಮ್ಮ ಮನಸ್ಸು ಬುದ್ಧಿ ಬ್ಯುಸಿ ಆಗಬೇಕು, ಕರ್ಮಣ ಸೇವೆಯಲ್ಲಿ ಬ್ಯುಸಿ ಆಗಬೇಕು. ಅಯ್ಯೋ ಬಾಬಾ ಹೀಗಾಗ್ತಾ ಇದೆ, ಅಯ್ಯೋ ಬಾಬಾ ಹೀಗಾಗ್ತದೆ ಅಂತ ಕಿರ್ಚಾಡೋರಾಗಬೇಡಿ. तो भक्ति में भी गुणगान करते हैं ना, ये यादगार भी कब से बना. ಅದಕ್ಕೆ ಭಕ್ತಿಯಲ್ಲಿ ನೋಡಿ, ಸಮಸ್ಯೆ ಪರಿಸ್ಥಿತಿಗಳ ಬಂದಾಗ ಜಪ ಮಾಡೋ ಜಾಸ್ತಿ, ಮಹಿಮೆ ತುಂಬ ಮಾಡ್ತಾರೆ ದೇವರುಗಳಿಗೆ. ಬಾಬಾ ಹೇಳ್ತಾರೆ ಅದು ನಿಮ್ಮದೇ ಯಾದಗಾರ ಆಗಿದೆ. यह मनसा व गुणगान करना वाचा में ला दिया है. यथार्थ रीति से गुणगान तो आप ही कर सकते हो ना. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ಅವರು ಹೀಗೆ ಜಪ ಮಾಡಿದರೆ ಸಮಸ್ಯೆ ಸಮಾಪ್ತಿ ಆಗುತ್ತೆ ಅಂತ ಪ್ರಚಾರದ ಅನುಸಾರವಾಗಿ ಭಕ್ತರು ಮಾಡ್ತಾರೆ. ಆದರೆ ನೀವು ಮಾತ್ರ ಬಾಬಾ ಹೇಳ್ತಾರೆ ಮನಪೂರ್ವಕವಾಗಿ ಬಾಬನ ಗುಣಗಾನ ಮಾಡ್ತಿರ್ತೀರಿ, ಕರ್ತವ್ಯವನ್ನು ಅರ್ಥ ಮಾಡಿಕೊಂಡು ಬಾಬನ ಗುಣಗಾನ ಮಾಡ್ತಿರ್ತೀರಿ. अब यथार्थ रूप में मनसा संकल्प से स्मृति स्वरूप में गुणगान करते हो और भक्ति में स्थूलता में लाते हैं तो मुख से गाने लग पड़ते हैं. ಹೀಗೆ ಬಾಬನ ಮಕ್ಕಳು ಬಾಬನ ಯಥಾರ್ಥ ಪರಿಚಯ, ಯಥಾರ್ಥ ಕರ್ತವ್ಯದ ಗುಣಗಾನವನ್ನು ಮಕ್ಕಳು ಮನಪೂರ್ವಕವಾಗಿ ಸಂಕಲ್ಪದಿಂದ ಸ್ಮೃತಿ ಸ್ವರೂಪರಾಗಿ ಮಕ್ಕಳು ಮಹಿಮೆಯನ್ನು ಮಾಡ್ತಾ ಇರ್ತಾರೆ. ಇದೇ ಭಕ್ತಿ ಮಾರ್ಗದಲ್ಲಿ ಅವರು ಮಾತಿನಲ್ಲಿ ಶಬ್ದದಲ್ಲಿ ಜಪ ಮಾಡ್ತಾ ಇರ್ತಾರೆ. तो सभी ರೀತಿ ರಸಂ ಶುರು ತೋ यहाँ से होती है ना. ಹೀಗೆ ಭಕ್ತಿಯಲ್ಲಿ ಏನೆಲ್ಲ ಪದ್ಧತಿಗಳು ಕ್ರಮಗಳಿದ್ದಾವೆ ಇದೆಲ್ಲವೂ ಕೂಡ ಬಾಬಾ ಹೇಳ್ತಾರೆ ಅದು ಸಂಗಮಯುಗದಲ್ಲಿ ಇಲ್ಲಿಂದಲೇ ಆರಂಭ ಆಗುತ್ತದೆ. ತು ಗುಣಗಾನ್ ಕರ್ನೆ ಲಗ್ ಜಾವ್. ಅದಕ್ಕೆ ಬಾಬಾ ಹೇಳ್ತಾರೆ ಮಾಯೆ ದಾಳಿ ಮಾಡ್ತದೆ ಅಥವಾ ಮಾಯೆ ನಮಗೆ ಬಾಬನಿಂದ ವಿಮುಖರನ್ನಾಗಿ ಮಾಡ್ತದೆ ಅಂದರೆ ಅಲ್ಲಿ ನಾವು ಇದನ್ನು ಅರ್ಥ ಮಾಡ್ಕೊಳ್ಳುವಾಗ ನಮ್ಗೆ ಆಲಸ್ಯ ಬರ್ತಾ ಇದೆ ಅನ್ನುವಾಗಲೇ ಬಾಬನ ಮಹಿಮೆ ಮಾಡಲಿಕ್ಕೆ ಆರಂಭಿಸ್ಬೇಕು. ಎರಡನೇದಾಗಿ ಬಾಬಾ ಏನು ಹೇಳ್ತಿದ್ದಾರೆ, ನಾವು ಬಾಬನ ಸೇವೆಯಲ್ಲಿ ಬ್ಯುಸಿ ಆಗಬೇಕು. अपने को अधिकारी समझ सर्व शक्तियों को काम में लाओ, फिर कभी भी माया आपकी बुद्धि की लगन को दूर नहीं कर सकेगी. ಹೀಗೆ ಬಾಬಾ ಹೇಳ್ತಾರೆ ನಮ್ಮನ್ನು ಅಧಿಕಾರಿ ಎಂದು ತಿಳಿದು ಸರ್ವಶಕ್ತಿಗಳನ್ನು ಉಪಯೋಗಿಸ್ಕೋಬೇಕು. ಈ ರೀತಿ ಮಾಡುವುದರಿಂದ ಮಾಯೆ ನಮ್ಮ ಬುದ್ಧಿ ಬಾಬನಿಂದ ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಾಬಾ 3 ಯುಕ್ತಿಗಳನ್ನು ಕೊಡ್ತಿದ್ದಾರೆ. ಒಂದು, ಬಾಬನ ಮಹಿಮೆ ಮಾಡಬೇಕು. ಎರಡನೇದಾಗಿ ಬಾಬನ ಸೇವೆಯಲ್ಲಿ ನಮ್ಮನ್ನು ಬ್ಯುಸಿ ಮಾಡ್ಕೋಬೇಕು. ಮೂರನೇದಾಗಿ ಬಾಬನ ಶಕ್ತಿಗಳನ್ನು ತುಂಬಿಸಿಕೊಂಡು ಆ ಸಂದರ್ಭದಲ್ಲಿ ಉಪಯೋಗಿಸ್ಕೋಬೇಕು. ಹೀಗೆ ಮಾಡೋದರಿಂದ ಮಾಯೆ ಎಂದಿಗೂ ನಮಗೆ ಬಾಬನಿಂದ ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ. ನ ದೂರ ಹೋಂಗೆ, ನ ಕಮ್ಜೋರ್ ಹೋಂಗೆ, ನ ಹಾರ್ ಖಾಯಂಗೆ. ನಾವು ಬಾಬನಿಂದ ದೂರ ಆಗಲ್ಲ, ದುರ್ಬಲನಾಗಲ್ಲ, ಸೋಲೋದೇ ಇಲ್ಲ. तो फिर सदा विजय होंगे. तो यहाँ स्लोगन याद रखना कि हम अनेक बार के विजयी हैं, अभी भी विजय बनकर ही दिखाएंगे. ಈ ಸ್ಲೋಗನ್ ನೆನ್ಪಿಟ್ಕೋಬೇಕು. ನಾವು ಅನೇಕ ಬಾರಿ ವಿಜಯಿ ಆಗಿದ್ದೇವೆ, ಈಗಲೂ ನಾವು ವಿಜಯಿ ಆಗುತ್ತೇವೆ, ನಾವೇ ವಿಜಯಿಗಳು ಅಂತ ಈ ಸ್ಲೋಗನ್ ನೆನ್ಪಿಟ್ಕೊಳ್ಳಿ ಅಂತಾರೆ ಬಾಬಾ. जो अनेक बार के विजय हैं वह
अभी फिर हार खा सकेंगे क्या? ಪ್ರಶ್ನೆ ಹೀಗಿದೆ, ಅನೇಕ ಬಾರಿ ಕಲ್ಪಕಲ್ಪನೂ ವಿಜಯಿಗಳಾಗಿರೋರು ಈಗ ಸೋಲಿಕ್ಕೆ ಸಾಧ್ಯನಾ ಅಂತ ಕೇಳ್ತಾರೆ ಬಾಬಾ. ಕಭಿ ನಹಿ, ಹಾರ್ ಖಾನಾ ಅಸಂಭವ, ಅನುಭವ ಹೋನಾ ಚಾಹಿಯೆ. ನಾನೆಂದಿಗೂ ಸೋಲೋದಿಲ್ಲ, ಅಸಂಭವ. ಹೀಗೆ ಮಕ್ಕಳ ಅನುಭವ ಆಗಿರಬೇಕು. जैसे अज्ञानी आत्माओं को विजय पाना असंभव अनुभव होता है ना, समझते विजयी बनना हो भी सकता है क्या? ಹೀಗೆ ಅಜ್ಞಾನ ಕಾಲದ ಆತ್ಮಗಳಿಗೆ ವಿಜಯ ಆಗುತ್ತೆ ಅನ್ನೋ ವಿಷಯ ಅಸಂಭವ ಅಂತ ಅನುಭವ ಮಾಡ್ತಾರೆ ಅವರು. ಹಾಗೆ ಬಾಬಾ ಹೇಳ್ತಿದ್ದಾರೆ, ವಿಜಯ ಆತ್ಮಗಳು ಅಂದರೆ ನಾವು ಸದಾ ವಿಜಯದ ಅನುಭವದಲ್ಲಿರೋರಿಗೆ ಬಾಬಾ ಹೇಳ್ತಿದ್ದಾರೆ ಸೋಲು ಅಸಂಭವ ಆಗಿರುತ್ತೆ. तो जैसे अज्ञानी के लिए विजय बनना असंभव है, इस प्रकार ज्ञानी आत्माओं को हार खाना असंभव होना चाहिए. ಹೇಗೆ ಅಜ್ಞಾನಿಗಳಿಗೆ ವಿಜಯ ಅಸಂಭವ ಅಂತ ಆಗ್ತದೆ, ಹಾಗೆ ಜ್ಞಾನಿ ಆತ್ಮಗಳಿಗೆ ಬಾಬಾ ಹೇಳ್ತಾರೆ ಸೋಲು ಅಸಂಭವ ಆಗಿರುತ್ತದೆ. तो सर्वगुण सर्व समर्पण उसको कहा जाता है, उसके संकल्प में भी बॉडी कॉन्शियस ना हो, ದೇಹಾಭಿಮಾನ ना हो. ಹೀಗೆ ಬಾಬಾ ಹೇಳ್ತಿದ್ದಾರೆ ನಾವು ನಮಗೆ ಸೋಲು ಅಸಂಭವ. ಹೀಗೆ ಪಕ್ಕಾ ಅನುಭವದಲ್ಲಿರುವಂತಹ ವಿಲ್ ಪವರ್ ನಾವು ತುಂಬಿಸಿಕೊಂಡಿರಬೇಕು. ಹೀಗೆ ಬಾಬಾ ಹೇಳ್ತಿದ್ದಾರೆ ವಿಲ್ ಪವರ್ ತುಂಬಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ಎಲ್ಲ ವಿಧದಿಂದಲೂ ನಮ್ಮನ್ನು ಸಂಪೂರ್ಣ ಬಾಬನಿಗೆ ಸಮರ್ಪಿಸ್ಕೊಳ್ಬೇಕು. ಬಾಬಾ ಹೇಳ್ತಾರೆ ಸಮರ್ಪಣೆ ಅಂದರೆ ಸಂಕಲ್ಪದಲ್ಲಿ ದೇಹಾಭಿಮಾನ ಬರುವುದಿಲ್ಲ. ಬಾಬಾ ಹೇಳ್ತಿದ್ದಾರೆ ಸಂಕಲ್ಪದಲ್ಲಿ ಕೂಡ ಅವರಿಗೆ ದೇಹಾಭಿಮಾನ ಇಲ್ಲ. तो उसको कहा जाता है सर्व समर्पण. अपने देह का भी भान अर्पण करना है. ಇದಕ್ಕೆ ಹೇಳಲಾಗುತ್ತೆ ಸರ್ವ ಸಮರ್ಪಣೆ. ಅದಕ್ಕೆ ಬಾಬಾ ಹೇಳ್ತಾರೆ ಮಕ್ಕಳೇ ಈಗ ನೀವು ನಿಮ್ಮ ದೇಹ ಭಾವನೆಯನ್ನು ಕೂಡ ಸಮರ್ಪಣೆ ಮಾಡಿಕೊಳ್ಳಿರಿ. तो उसको कहा जाता है सर्व समर्पण. तो उसको कहते हैं सर्व समर्पण सर्व गुणों से संपन्न. सर्व गुणों से संपन्न को ही संपूर्ण कहा जाता है. ಹೀಗೆ ಸಂಪೂರ್ಣ ಸಮರ್ಪಣೆ ಅಂದರೆ ಅರ್ಥ ದೇಹ ಭಾವನೆ ಸಂಕಲ್ಪದಲ್ಲಿ ಕೂಡ ಅವರಿಗೆ ಬರುವುದಿಲ್ಲ. ಹೀಗೆ ಸರ್ವ ಸಮರ್ಪಣೆ ಆಗಿರೋರು ಸರ್ವಗುಣ ಸಂಪನ್ನರಾಗಿರುತ್ತಾರೆ. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ ಅಭಿ ತೋ ವರ್ಣನ್ ಕರ್ತೆ ಹೋನಾ ಕಿ ಯಹ ಕಮಿ ಹೇ. ಆದರೆ ಈಗ ನಾವು ವರ್ಣನೆ ಮಾಡ್ತೇವೆ ತಾನೆ ನಮ್ಮೊಳಗೆ ಗುಣಗಳ ಕೊರತೆ ಇದೆ. इससे सिद्ध है कि संपूर्ण स्टेज नहीं है जो सर्वगुण संपन्न है. ಹೀಗೆ ಬಾಬಾ ಹೇಳ್ತಾರೆ ಇದರಿಂದ ಸಿದ್ಧ ಏನಾಗುತ್ತೆ ನಾವು ಸಂಪೂರ್ಣ ಸ್ಟೇಜಿಗೆ ಇನ್ನೂ ತಲುಪಿಲ್ಲ, ಅಂದರೆ ಸರ್ವಗುಣ ಸಂಪನ್ನರು ಆಗಲಿಲ್ಲ. तो लक्ष्य यही रखना है कि सर्वगुण संपन्न बनकर सर्व समर्पण बनकर सर्वगुण संपन्न बन संपूर्ण स्टेज को प्राप्त करेंगे ही. ಆದ್ದರಿಂದ ನಾವು ಈ ಗುರಿಯನ್ನು ಇಟ್ಕೊಳ್ಬೇಕಾಗಿದೆ. ಸರ್ವ ಸಮರ್ಪಿತರಾಗಿ ಸರ್ವಗುಣ ಸಂಪನ್ನರಾಗಿ ಸಂಪೂರ್ಣ ಸ್ಟೇಜಿಗೆ ನಾನು ತಲುಪುತ್ತೇನೆ, ಪ್ರಾಪ್ತಿ ಮಾಡಿಕೊಳ್ಳುತ್ತೇನೆ ಎಂಬ ಗುರಿ ಇಟ್ಟಿರಬೇಕು. ऐसे पुरुषार्थियों को बाप भी वरदान देते हैं कि सदा विजयी भव. ನಮ್ಮ ಗುರಿ ಏನಿರಬೇಕು? ಸರ್ವ ಸಮರ್ಪಣೆಯಾಗಿ ಸರ್ವಗುಣ ಸಂಪನ್ನನಾಗಿ ಸಂಪೂರ್ಣ ಸ್ವರೂಪವನ್ನು ತಲುಪುತ್ತೇನೆ ಅಂತ ಯಾರು ಗುರಿ ಇಟ್ಕೋತಾರೆ, ಪ್ರತಿಜ್ಞೆ ಮಾಡ್ತಾರೆ, ಅವರಿಗೆ ಬಾಬಾ ಸದಾ ವಿಜಯ್ ಭವ ಎಂಬ ವರದಾನ ಆಶೀರ್ವಾದ ಕೂಡ ಮಾಡ್ತಾರೆ. हर संकल्प में कमाल दिखाओ, यही विशेषता दिखाओ, जीवन का फैसला कर आई होना. ಹೀಗೆ ಮಕ್ಕಳು ತಮ್ಮ ಪ್ರತಿ ಸಂಕಲ್ಪದಲ್ಲಿ ಚಮತ್ಕಾರ ಮಾಡಿ ತೋರಿಸುವ ವಿಶೇಷತೆ ತೋರಿಸುವಂಥವ್ರು. ಏಕೆಂದರೆ ಜೀವನದಲ್ಲಿ ಬಾಬಾ ಹೇಳ್ತಾರೆ ಈ ತೀರ್ಮಾನ ಮಾಡಿಕೊಂಡೇ ಬಂದಿದ್ದೀರಲ್ವಾ, अपने आप से फैसला करके आई हो, कोई भी संस्कार के वश नहीं होना. ಹೀಗೆ ಬಾಬಾ ಹೇಳ್ತಿದ್ದಾರೆ ನೀವು ಈ ತೀರ್ಮಾನ ಮಾಡಿಕೊಂಡೇ ಬಂದಿದ್ದೀರಿ ತಾನೆ. ಅಂದರೆ ಬಾಬಾ ಹೇಳ್ತಾರೆ ಮಕ್ಕಳು ಈಗ ಸಮರ್ಪಿತರು, ಅಂದರೆ ಯಾವುದೇ ಪ್ರಕಾರದ ದುರ್ಬಲ ಸಂಸ್ಕಾರಕ್ಕೆ ವಶೀಭೂತರು ಆಗಿರೋದಿಲ್ಲ. जो है ही जगत जीत विश्व के विजय वह किसी के भी वश हो नहीं सकते. ಏಕೆಂದರೆ ನೀವು ಜಗಜ್ಜೀತರೇ, ವಿಶ್ವದ ವಿಜಯಿ ಆತ್ಮಗಳೇ,
ಹೀಗಿರಬೇಕಾದ್ರೆ ಯಾವುದೇ ದುರ್ಬಲತೆಗೋ ಮಾಯೆಗೋ ವಶೀಭೂತರು ಆಗಿರೋರಲ್ವೇ ಅಲ್ಲ ಅಂತಾರೆ ಬಾಬಾ. जो स्वयं सर्व आत्माओं को नज़र से निहाल करने वाली उनकी नज़र और कहाँ भी नहीं जा सकती. ಯಾರು ಬಾಬಾ ಹೇಳ್ತಾರೆ ನೀವು ಮಹಾನ್ ಆತ್ಮಗಳು ಸಾಹಸಿಗಳು ಅಂದರೆ ಬಾಬಾ ಹೇಳ್ತಾರೆ ನಿಮ್ಮ ದೃಷ್ಟಿಯಿಂದ ಅನೇಕ ಆತ್ಮಗಳಿಗೆ ಪರಿವರ್ತನೆ ಮಾಡೋರು ನೀವು ಎಂದರೆ ನಿಮ್ಮ ದೃಷ್ಟಿ ಅನ್ಯರ ಬಳಿಗೆ ವ್ಯರ್ಥದ ಬಳಿಗೆ ಸಿಲುಕಿಕೊಳ್ಳಿಕ್ಕೆ ಹೇಗೆ ಸಾಧ್ಯ. ಐಸಿ ದೃಢ ನಿಶ್ಚಯ ಬುದ್ಧಿ ಹೋ. ಹೀಗೆ ಬಾಬಾ ಹೇಳ್ತಾರೆ ದೃಷ್ಟಿಯಿಂದ ಅನ್ಯರಿಗೆ ಪರಿವರ್ತನೆ ಮಾಡೋರು ನಾವು ಎಂಬ ದೃಢ ಬಾಬಾ ಹೇಳ್ತಾರೆ ನಿಶ್ಚಯ ಬುದ್ಧಿ ಉಳ್ಳವರಾಗಿರಬೇಕು. अपनी सभी कमजोरियों को भट्टी में स्वाह किया व करना है. ಬಾಬಾ ಕೇಳ್ತಾ ಇದ್ದಾರೆ ಈಗ ನೀವೆಲ್ಲ ಭಟ್ಟಿಗೆ ಬಂದಿದ್ದೀರಿ, ಭಟ್ಟಿಯಲ್ಲಿರೋರು ನೀವು ನಿಮ್ಮ ಸರ್ವ ದುರ್ಬಲತೆಗಳನ್ನು ಸ್ವಾಹ ಮಾಡಿದ್ದೀರೋ ಅಥವಾ ಬಾಬಾ ಹೇಳ್ತಾರೆ ಮಾಡಬೇಕು. फिर ऐसे तो नहीं कहेंगे कि बाकी यहाँ थोड़ी रह गई हैं. अपनी मनसा की जेब को अच्छी तरह से चार्ज करना. कहाँ कोई कोने में कुछ रहा तो नहीं. ಇಲ್ಲ ಸ್ವಲ್ಪ ಬಾಕಿ ಇದೆ ಹೀಗೆಲ್ಲ ತಾನೆ, ಇಲ್ಲ ಸ್ವಲ್ಪ ಬಾಕಿ ಇಟ್ಕೊಂಡಿದ್ದೇನೆ ಜೇಬ್ ಖರ್ಚಿಗೋಸ್ಕರ ಅಂತ ಹೀಗೆ ಹೇಳ್ತಿಲ್ಲ ತಾನೆ ಅಂತ ಬಾಬಾ ಕೇಳ್ತಾರೆ. ವಾ ಜಾನ್ ಬೂಚ್ ಕರ್ ಜೇಬ್ ಖರ್ಚ ರಖಾ ಹೇ. ಇಲ್ಲ ನನಗೆ ಗೊತ್ತಿದೆ ನನಗೆ ಸ್ವಲ್ಪ ದುರ್ಬಲತೆ ಖರ್ಚಿಗೆ ಬೇಕು, ಜೇಬ್ ಖರ್ಚಿಗೆ ಬೇಕು ಅಂತ ಇಟ್ಕೊಂಡಿದ್ದೇನೆ ಅಂತ ಹೀಗೇನಾದರೂ ಇಟ್ಕೊಂಡಿದ್ದೀರಾ ಅಂತ ಬಾಬಾ ಕೇಳ್ತಾರೆ. ಜಾನ್ ಬುಚ್ಕರ್ ತಿಳ್ಕೊಂಡೇ ನಾನು ದುರ್ಬಲತೆ ಇಟ್ಕೊಂಡಿದ್ದೇನೆ ಅಂತಿದ್ದೀರಾ. ಯಹ अच्छी तरह से देखना उम्मीदवार ग्रुप हो ವ इससे भी ऊपर. ಬಾಬಾ ಹೇಳ್ತಾರೆ ಚೆನ್ನಾಗಿ ಪರೀಕ್ಷೆ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ನೀವು. ಯಾಕೆಂದರೆ ನೀವು ಆಶಾದೀಪಕಗಳಾಗಿದ್ದೀರೋ ಅದಕ್ಕಿಂತ ಎತ್ತರ ಮಟ್ಟದಲ್ಲಿದ್ದವರಾಗಿದ್ದೀರೋ. इससे ऊपर क्या होता है उम्मीदवार भी है और विजय भी है. तो यहाँ अनेक बार का विजय ग्रुप है. ಹೀಗೆ ನೀವು ಆಶಾದೀಪಕಗಳಾಗಿದ್ದೀರಿ, ವಿಜಯಿಗಳು ಆಗಿದ್ದೀರಿ ಅಂದರೆ ಅನೇಕ ಬಾರಿ ವಿಜಯ ಆಗಿರೋ ಗ್ರೂಪ್ ಇದು ಅಂತಾರೆ ಬಾಬಾ. ವಿಜಯ್ ಹೈ ಹಿ ಉಮ್ಮಿದ್ ಕಿ ಬಾತ್ ನಹಿ. ಐಸೆ ವಿಜಯ್ ಹಿ ವಿಜಯ್ ಮಾಲಾಕ್ಕೆ ಮಣಕೆ ಬಂತೆ ಹೇ. ಅದಕ್ಕೆ ಬಾಬಾ ಹೇಳ್ತಾರೆ ವಿಜಯಿಗಳು ವಿಜಯಿಗಳೇ, ಆದರೆ ಕೇವಲ ಆಸೆ ಇಟ್ಕೊಂಡಿರೋ ಆಗೋಣ ಮಾಡೋಣ ಮಾಡ್ತೇನೆ ಹೀಗಿಲ್ಲ ಅಂತಾರೆ ಬಾಬಾ. ವಿಜಯಿಗಳು ಅಂದರೆ ವಿಜಯ ಮಾಲೆಯ ಮಣಿಗಳು ನೀವು. तो उम्मीद नहीं लेकिन 100% निश्चय है कि हम विजय है ही. ನಾವು ಉಮೇದುವಾರ ಮಾಡ್ತೇವೆ ನೋಡ್ತೇವೆ ಹೀಗೆ ಬಾಬಾ ಹೇಳ್ತಾರೆ. ಈ ರೀತಿ ಇರೋರಲ್ಲ, 100% ನಿಶ್ಚಯ ನಾನು ವಿಜಯಿ ಆತ್ಮ, ವಿಜಯಿ ಆಗಿದ್ದೇನೆ, ವಿಜಯ ಮಾಲೆ ಮಣಿಯಾಗಿದ್ದೇನೆ. ದೇಖ್ನಾ ಮಾಯಾ ಕಮ್ ನೈ ಹೇ. ಈಗ ನಾವು ಚಾಲೆಂಜ್ ಮಾಡಿದ್ದೇವೆ, ಗುರಿ ಇಟ್ಕೊಂಡಿದ್ದೇವೆ, ಈ ಹಂತದಲ್ಲಿ ಇದ್ದೇವೆ, ತಲುಪಿದ್ದೇವೆ ಎಂದರೂ ಕೂಡ ಜಾಗ್ರತೆಯಲ್ಲಿರಬೇಕು. ಯಾಕೆಂದರೆ ಮಾಯೇನು ಕಮ್ಮಿ ಇಲ್ಲ. ಮಾಯಾಕಿ ಛಮ್ ಛಮ್ ರಿಮ್ ಜಿಮ್ ಕಮ್ ನೈ ಹೇ. ಬಾಬಾ ಹೇಳ್ತಾರೆ ನಾನೆಲ್ಲ ತಲುಪಿಬಿಟ್ಟಿದ್ದೇನೆ ಅಂತ ನೀವು ಅಲ್ಲಿಗೆ ಹೋಗಿ ಆಲಸ್ಯಗಳಾದರೆ ಮಾಯೇನು ಕಮ್ಮಿ ಇಲ್ಲ. ಅದು ತನ್ನ ಬಾಬಾ ಹೇಳ್ತಾರೆ ಚಮತ್ಕಾರ ಏನು ಮಾಡ್ತದೆ, ಆಕರ್ಷಣೆ ಯಾವುದು ತುಂಬ ಕಣ್ಣಿಗೆ ಆನಂದ ಕೊಡುವ ಆಕರ್ಷಣೆಯನ್ನು ರಿಮ್ ಜಿಮ್ ಅಂದರೆ ತುಂಬ ಹೊಳಪಿನ ಆಕರ್ಷಣೆಯನ್ನು ತರಲಿಕ್ಕೆ ಆರಂಭ ಮಾಡ್ತದೆ. माया भी बड़ी रौनकदार है. सभी तरफ से सभी रूप से माया की नॉलेज को भी समझ गए हो कि माया क्या चीज़ होती है और किस रूप में किस रीति से आती है. इसकी भी पूरी नॉलेज ली है. ಬಾಬಾ ಹೇಳ್ತಾರೆ ಮಾಯೆ ಬಹಳ ಬಾಬಾ ಹೇಳ್ತಾರೆ ರೌನಕ್ದಾರ ಅಂದರೆ ಶೋಭನೀಯವಾದ ಸ್ವರೂಪಗಳನ್ನು ಹೊಂದುತ್ತೆ. ನೀವು ಖಂಡಿತ ಅದರ ಆಕರ್ಷಣೆಗೆ ಬಂದಿರಲೇಬೇಕು. ಆ ರೀತಿ ಅದರ ಒಳ್ಳೊಳ್ಳೆಯ ಸ್ವರೂಪಗಳನ್ನು ಧರಿಸಿಕೊಂಡು ನಿಮ್ಮ ಮುಂದೆ ಬರ್ತದೆ. ಮಾಯೆ ಯಾವ್ಯಾವ ರೂಪಗಳನ್ನು ಧರಿಸಿಕೊಂಡು ಬರ್ತದೆ ಈ ಜ್ಞಾನವೂ ನಿಮಗಿರಬೇಕು ಅಂತ ಬಾಬಾ ಹೇಳ್ತಾರೆ. ಈ ಜ್ಞಾನ ನಿಮಗಿದೆ ತಾನೆ, ಈ ಪ್ರಕಾರದ ಜ್ಞಾನಿಗಳು ನೀವಾಗಿದ್ದೀರಿ ಅಲ್ವಾ. ऐसे अनजान बनकर अपने को छुड़ाना नहीं. कई कहते हैं हमको तो पता नहीं था कि ऐसे भी होता है.
ಕ್ಯಾ 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 ಕರ್ತೆ ಇರತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ ಈ ರೀತಿಯಾಗಿ ಇಲ್ಲ ನಮಗೆಲ್ಲ ಗೊತ್ತಿದೆ ಅಂಥೇಳಿ ಹೀಗೆ ನೀವು ಬಾಬಾ ಹೇಳ್ತಿದ್ದಾರೆ, ನೀವು ಈ ರೀತಿಯಾಗಿ ಹೇಳ್ಕೊಂಡು ಕೂತ್ಕೊಳ್ಳೋದಲ್ಲ. ಅಂದರೆ ಅರ್ಥಾತ್ ಬಾಬಾ ಹೇಳ್ತಾರೆ ಮಾಯೆ ಈ ರೂಪದಲ್ಲಿನೂ ಬರುತ್ತೆ ಅಂತ ನನಗೆ ಗೊತ್ತೇ ಆಗಲಿಲ್ಲ ಅಂತ ಅಜ್ಞಾನದ ಮಾತು ಮಕ್ಕಳು ಹೇಳಬಾರ್ದು. ಹೀಗ್ಯಾಕಾಯ್ತು, ಹೀಗ್ಯಾಕಾಯ್ತು, ಹಾಗ್ಯಾಕಾಯ್ತು, ಯಾಕೆ 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 ಎಂಬ ಪ್ರಶ್ನೆನೇ ಇಲ್ಲ. ಅನ್ಜಾನ್ ಹೋನೆಗೆ ಕಾರಣ ಬಿ ಧೋಕೆ ಮೇ ಆ ಜಾತೆ ಹೇ. ನನಗೆ ಗೊತ್ತಿದೆ, ನಾನು ಸರಿ ಇದ್ದೆ, ನನಗೆ ಮಾಡೋಕ್ಕಾಗುತ್ತೆ, ನಾನು ಅಂತ ಈ ರೀತಿಯಾಗಿ ಮಕ್ಕಳು ಬಾಬಾ ಹೇಳ್ತಿದ್ದಾರೆ. ಆ ಒಂದು ಸೂಕ್ಷ್ಮವಾದ ಅಭಿಮಾನದಲ್ಲಿ ಇದ್ರೂ ಕೂಡ ಬಾಬಾ ಹೇಳ್ತಾರೆ ಆ ಆಲಸ್ಯವೇ ಮಕ್ಕಳಿಗೆ ಮೋಸ ಮಾಡಿಬಿಡ್ತದೆ. ಗೊತ್ತಿದೆ ಅನ್ನುವಂಥ ಅಹಂಕಾರದಲ್ಲಿ ಇದ್ರೂ ಮಾಯ ಬಿಡಲ್ಲ. ಲೇಕಿನ್ ಜಬ್ ಮಾಸ್ಟರ್ ನಾಲೆಜ್ಫುಲ್ ಹೋತೋ ಅನ್ಜಾನ್ಪನ್ ನಹಿ ರಹ ಸಕ್ತಾ. ನೀವು ಮಾಸ್ಟರ್ ಜ್ಞಾನಪೂರ್ಣರು, ಮಾಸ್ಟರ್ ನಾಲೆಜ್ಫುಲ್ ಅಂದರೆ ಗೊತ್ತಿದೆ, ನೋಡ್ತೇನೆ, ಮಾಡ್ತೇನೆ ಅಂತ ಈ ಒಂದು ಬಾಬಾ ಹೇಳ್ತಿದ್ದಾರೆ. ಗೊತ್ತಿದ್ದು ಗೊತ್ತಿಲ್ಲದವರ ಹಾಗೆ ವರ್ತನೆ ಮಕ್ಕಳಲ್ಲಿ ಬರಲ್ಲ. ಜೋ ಶಬ್ದ ನಿಕಲ್ತಾ ಹೈ ಕಿ ಮುಜೆ ಇಸ್ ಬಾತ್ ಕಾ ಜ್ಞಾನ ನಹಿ ಥಾ, ಯಹ ಬಿ ಕಮ್ಜೋರಿ ಹೈ. ಎಲ್ಲ ಗೊತ್ತಿತ್ತು ನನಗೆ ಅಂತ ಮೊದಲು ಹೇಳ್ಕೊಂಡಿರೋರು ಮಾಯೆ ಬಂದು ಮಾಯೆಗೆ ವಶರಾದ ಮೇಲೆ ಮಾಯೆ ಹೀಗೂ ಬರುತ್ತೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ ಅಂತ ಹೇಳಿದರೆ ಇದು ನಿಮ್ಮ ದುರ್ಬಲತೆ ಆಗಿದೆ. ಜ್ಞಾನಿ ಅರ್ಥ ಜ್ಞಾನಿ, ಜ್ಞಾನಿ ಅಂದ್ರೇ ಜ್ಞಾನಿ. ಮಾಯೆ ಹೀಗೂ ಬರುತ್ತೆ ಎಂಬುದು ನನಗೆ ಗೊತ್ತಿರಲಿಲ್ಲ ಅಂದರೆ ಇದು ಅಜ್ಞಾನಿ. कोई भी बात का अज्ञान रहा तो ಬಾಬಾ ಹೇಳ್ತಾರೆ ಜ್ಞಾನಿ ಕಹೆಂಗೆ ಕ್ಯಾ. ಯಾವುದಾದ್ರೂ ಒಂದು ಮಾತಿನ ಮಾಯೆ ವಿಚಾರದಲ್ಲಿ ಕೂಡ ಬಾಬಾ ಹೇಳ್ತಾರೆ ನನಗೆ ಹೀಗೂ ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ ಅಂದರೆ ನೀವು ಅಜ್ಞಾನಿ, ಜ್ಞಾನಿ ಅಲ್ಲ. ಜ್ಞಾನ ಸ್ವರೂಪ ಕೋ ಕೊಯ್ ಬಿ ಬಾತ್ ಕೋ ಅಜ್ಞಾನ ನ रहेಗ. ಜ್ಞಾನ ಸ್ವರೂಪರು ಅಂದರೆ ಬಾಬಾ ಹೇಳ್ತಾರೆ ಅವರೊಳಗೆ ಯಾವುದೇ ಪ್ರಕಾರದ ಅಜ್ಞಾನತನ ಇರೋದಿಲ್ಲ. जो योग युक्त होंगे उनको न अनुभव होते भी ऐसा ही अनुभव होगा जैसे कि पहले से सभी कुछ जानते हैं. ಅದಕ್ಕೆ ಬಾಬಾ ಹೇಳ್ತಾರೆ ಯಾರು ಯೋಗಯುಕ್ತವಾಗಿರುವ ಅನುಭವದಲ್ಲಿರ್ತಾರೆ ಅವರ ಅನುಭವ ಹೇಗಿರ್ತದೆ ಅಂದರೆ ಬಾಬಾ ಹೇಳ್ತಿದ್ದಾರೆ ಎಲ್ಲ ರೂಪದ ಮಾಯೆ ವಿಷಯವನ್ನು ಅವರು ಬಲ್ಲವರಾಗಿರ್ತಾರೆ. तो त्रिकालदर्शी फिर अनजान कैसे हो सकते हैं. ಬಾಬಾ ಹೇಳ್ತಾರೆ ನೀವು ಜ್ಞಾನಿಗಳು ಅಂದರೆ ಯೋಗಿಗಳು, ಯೋಗಿಗಳಂದರೆ ತ್ರಿಕಾಲದರ್ಶಿಗಳು, ತ್ರಿಕಾಲದರ್ಶಿಗಳಂದರೆ ಮಾಯೆ ಹೀಗೆ ಬರುತ್ತೆ ಅನ್ನೋದು ಗೊತ್ತಿರಲಿಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. तो मास्टर नॉलेजफुल भी बने और विजय भी बने तो हर असंभव भी अनुभव होगी ना. ಮೊಟ್ಟ ಮೊದಲನೇದಾಗಿ ನೀವು ಮಾಸ್ಟರ್ ನಾಲೆಜ್ಫುಲ್, ಅದರ ಪೂರ್ವದಲ್ಲಿ ಬಾಬಾ ವರದಾನ ಕೊಟ್ಟಿದ್ದಾರೆ ವಿಜಯ್ ಭವ, ಮತ್ತು ಯೋಗಿಗಳು, ಮತ್ತು ನೀವು ತ್ರಿಕಾಲದರ್ಶಿಗಳು. ಹೀಗಿರಬೇಕಾದ್ರೆ ಬಾಬಾ ಹೇಳ್ತಿದ್ದಾರೆ ನಮಗೆ ಸೋಲು ಎಂಬುದು ಅಸಂಭವ. तो आप देखेंगे यह ग्रुप कैसी झलक दिखाता है. ಬಾಬನಿಗೂ ಚಾಲೆಂಜ್ ಇದೆ. ಬಾಬಾ ಇಷ್ಟೆಲ್ಲ ನಮಗೆ ಶೃಂಗಾರ ವ್ಯವಸ್ಥೆ ಕೊಟ್ಟ ಮೇಲೇನೋ ಮಾಯೆ ಸುಮ್ಮನೆ ಕೂತ್ಕೊಳ್ಳಲ್ಲ. ನೀವೆಷ್ಟೇ ಬಲಶಾಲಿ ಆಗ್ರಿ, ನಾನು ಅದರ ಡಬಲ್ ಬಲಶಾಲಿಯಾಗಿ ಬರ್ತೇನೆ ಅಂತಲೇ ಹೇಳ್ತದೆ. ಅದಕ್ಕೋಸ್ಕರ ಬಾಬನ್ನು ನಮಗೆ ಚಾಲೆಂಜ್ ಕೊಡ್ತಾರೆ. ನೋಡೋಣ ಈ ಗ್ರೂಪಿನವರು ನೀವೆಲ್ಲ ಎಷ್ಟು ಚಮತ್ಕಾರ ಮಾಡಿ ತೋರಿಸ್ತೀರಿ. आपके झलक से सभी को बाप की झलक दिखाई दे. बेचारे आत्माएं तड़पती है, बाप की जरा झलक दिखाई दे तो सर्व प्राप्ति हो. ಹೀಗೆ ನಿಮ್ಮ ಬಾಬಾ ಹೇಳ್ತಿದ್ದಾರೆ ಹೊಳಪಿನಿಂದ ಬಾಬನ ಬೆಳಕು ಕಾಣಬೇಕಾಗಿದೆ. ಪಾಪ ಜಗತ್ತಿನ ಆತ್ಮಗಳು ಪರಮಾತ್ಮನ ಒಂದು ಕ್ಷಣದ ಬೆಳಕಿಗೆ ಬಾಬಾ ಹೇಳ್ತಾರೆ ಕಾಯ್ತಾ ಇದ್ದಾರೆ. ಒಂದು ಸ್ವಲ್ಪ ಭಗವಂತನ ಶಕ್ತಿ ಬೆಳಕು ನಮಗೆ ಕಂಡ್ರೆ ಸಾಕು ಅಂತ ಆ ಒಂದು ಕ್ಷಣದ ದರ್ಶನದಲ್ಲಿ ಅನೇಕ ಪ್ರಕಾರದ ಪ್ರಾಪ್ತಿ ಅನುಭವವನ್ನು ಅವ್ರು ಮಾಡ್ತಾರೆ. तो बाप की झलक अपनी झलक से दिखाओ समझा. ಹೀಗೆ ಭಾವನ ಪ್ರತ್ಯಕ್ಷತೆ ಆಗಬೇಕಾಗಿರೋದು ಮಕ್ಕಳ ಹೊಳಪಿನಲ್ಲಿ, ಮಕ್ಕಳ ಈ ಶ್ರೇಷ್ಠತೆ ಹೊಳಪಿನಲ್ಲಿ ಭಾವನ ಪ್ರತ್ಯಕ್ಷತೆ ಆಗಬೇಕಾಗಿದೆ. ಇದನ್ನು ಮಾಡಿ ತೋರಿಸಿ ಅಂತಾರೆ ಬಾಬಾ. ಅರ್ಥ ಆಯ್ತಾ? तो यह ವಿಜಯ್ ಗ್ರೂಪ್ ಹೇ. ಬಾಬಾ ವರದಾನ ಏನು ಕೊಡ್ತಿದ್ದಾರೆ ಗ್ರೂಪಿಗೆ, ನೀವು ವಿಜಯ್ ಗ್ರೂಪ್ ಆಗಿದ್ದೀರಿ. ಉಲ್ಲಾಸ ಸೆ ಆಲಸ್ಯಕ್ಕೋ ಭಗಾನೆ ವಾಲೆ. ಉಲ್ಲಾಸದಲ್ಲಿದ್ದು ಆಲಸ್ಯವನ್ನು ಓಡಿಸುವವರು ನಾವು.
अभी प्रैक्टिकल देखेंगे, प्रैक्टिस को प्रैक्टिकल में कहाँ तक लाते हो यह भी मालूम पड़ जाएगा. ಹೀಗೆ ಬಾಬಾ ಹೇಳ್ತಿದ್ದಾರೆ. ಈಗ ನೀವು ಪ್ರಾಕ್ಟಿಕಲಿ ನೋಡ್ತಾ ಇದ್ದೀರಿ, ಪ್ರಾಕ್ಟೀಸ್ನಲ್ಲಿ ಬಾಬಾ ಹೇಳ್ತಿದ್ದಾರೆ ಪ್ರಾಕ್ಟೀಸನ್ನು ಪ್ರಾಕ್ಟಿಕಲಿ ಎಷ್ಟರ ಮಟ್ಟಿಗೆ ತಂದಿದ್ದೀರಿ ಎಂಬುದು ಕೂಡ ಗೊತ್ತಾಗ್ತದೆ. ಯಹ ಕಮಾಲ್ ದಿಖಾವೋ, ಮಾಯೆ ಹೇಗೆ ಯಾವುದೇ ರೂಪದಿಂದ ಬರಲಿ ನೀವು ವಿಜಯಿಯಾಗಿ ತೋರಿಸ್ಬೇಕು, ಈ ಚಮತ್ಕಾರ ಮಾಡ್ರಿ ಅಂತಾರೆ ಬಾಬಾ. जो जिस की स्थान पर जाओ, जिस साथी के साथ सर्विस में मददगार बनो, उनके तरफ से कमाल के सिवाय और कोई बात ही ना आए. ಬಾಬಾ ಹೇಳ್ತಾರೆ ಯಾವುದೇ ಸೇವಾ ಸ್ಥಾನಕ್ಕೆ ಹೋಗ್ರಿ, ಯಾರ ಜೊತೆಗೆ ಸೇವೆಗೆ ಹೋಗ್ರಿ, ಯಾವುದೇ ಪ್ರಕಾರದ ಸೇವೆ ಮಾಡ್ರಿ, ಸಹಯೋಗಿ ಆಗಿರ್ರಿ, ಆದರೆ ಅಲ್ಲಿ ನಿಮ್ಮ ಸೇವೆಯ ಚಮತ್ಕಾರದ ಮಾತು ಪ್ರಸಿದ್ಧಿ ಆಗಬೇಕು ಅಂತಾರೆ ಬಾಬಾ. तो एक एक लाइन में कमाल दिखाए तभी विजयी ग्रुप है. ಹೀಗೆ ಬಾಬಾ ಹೇಳ್ತಾರೆ ಒಂದೊಂದು ಹೆಜ್ಜೆಗೂ ಮಕ್ಕಳು ಸೇವೆಯಲ್ಲಿ ಚಮತ್ಕಾರ ಮಾಡಿ ತೋರಿಸ್ಬೇಕಾಗಿದೆ. ಮಾಯಿ ಬರ್ತದೆ, ಆದರೆ ನೀವು ವಿಜಯಿಯಾಗಿ ಚಮತ್ಕಾರ ಮಾಡಿ ತೋರಿಸ್ಬೇಕು. ವಿಜಯಿ ಗ್ರೂಪ್ ಇದಾಗಿದೆ. बाप समान बनकर दिखाओ, ऐसे कमाल कर दिखाओ जो बड़े भी बाप के गुणगान करे कि सचमुच यह ग्रुप निर्विघ्न सदा बाप के लगन में मगन रहने वाले हैं. ಹೀಗೆ ನಾವು ತಂದೆ ಸಮಾನರಾಗಿ ತೋರಿಸ್ಬೇಕಾಗಿದೆ. ಈ ಪ್ರಕಾರದ ಚಮತ್ಕಾರಿಕ ಸೇವಾಧಾರಿ ಮಕ್ಕಳು ನೀವು ಆಗಬೇಕು. ನಿಮ್ಮನ್ನು ನೋಡಿದಾಗ ಅಲ್ಲಿ ಬಾಬನ ಗುಣಗಾನ ಮಾಡಬೇಕು. ಅನ್ಯಾತ್ಮಗಳು ನಿಜವಾಗಿಯೂ ಸಹ ಈ ಗ್ರೂಪು ನಿರ್ವಿಘ್ನ ಗ್ರೂಪ್ ಆಗಿದೆ. ತಂದೆಯ ಸಮಾನ, ತಂದೆ ಸೇವೆಯಲ್ಲಿ ಮಗ್ನ ಆಗಿರುವಂಥವ್ರು ಇರು ಅಂತ ಹೀಗೆ ಪ್ರಸಿದ್ಧಿ ಆಗಬೇಕು ಅಂತಾರೆ ಬಾಬಾ. ಏಕಕ್ಕೆ ಸಿವಾಯ್ ಅವ್ರ ಕುಚ್ಚು ಸುಸ್ತಾಹಿ ನಹಿ. ಈ ಗ್ರೂಪಿನವರಿಗೆ ಬಾಬಾ ಸೇವೆ ಬಿಟ್ಟರೆ ಇವರಿಗೆ ಬೇರೆ ವಿಷಯ ಕಾಣೋದೇ ಇಲ್ಲ, ಬೇರೆ ವಿಚಾರ ಬರೋದೇ ಇಲ್ಲ ಅಂತ ಈ ಗ್ರೂಪಿನಲ್ಲಿ ಕಾಣಿಸ್ಬೇಕು ಅಂತಾರೆ ಬಾಬಾ. ಹೀಗೆ ಮಕ್ಕಳನ್ನು ನೋಡಿದಾಗ ಅನ್ಯರು ಈ ಮಾತನ್ನು ಹೇಳಬೇಕು. ಇವ್ರಿಗೆ ಸೇವೆ ಬಾಬಾ ಬಿಟ್ಟರೆ ಬೇರೆ ವಿಷಯನೇ ಇಲ್ಲ ಇವರದ್ದು. चाहे एक बाप की लगन, चाहे बाप के कर्तव्य के लगन, चाहे इसके सिवाय कुछ सूझेगा ही नहीं. ಬಲ ಬಾಬನ ನೆನಪಿರ್ಬೋದು, ಸೇವೆ ಇರ್ಬೋದು, ಈ ಎಲ್ಲ ಜವಾಬ್ದಾರಿಯಲ್ಲಿ ಮಕ್ಕಳು ಮಗ್ನ ಆಗಿದ್ದಾರೆ. ಅವರಿಗೆ ಸೇವೆ, ಬಾಬನ ನೆನಪು, ಪುರುಷಾರ್ಥ ಬಿಟ್ಟರೆ ಬೇರೆ ಅವರಿಗೆ ಸಂಕಲ್ಪಗಳೇ ಬರಲ್ಲ ಅಂತ ಹೀಗೆ ನಾನು ಹೇಳೋದಲ್ಲ, ನಾವು ಹೇಳ್ಕೊಳ್ಳೋದಲ್ಲ, ನಮ್ಮನ್ನು ನೋಡಿ ಅನ್ಯ ಆತ್ಮಗಳು ಹೇಳಬೇಕು. तो संसार में और कोई वस्तु व व्यक्ति है ही यह अनुभवी ना हो. ನನಗೆ ಅವರು ಇದ್ದಾರೆ, ಇವರು ಇದ್ದಾರೆ, ಆ ವಸ್ತು ಇದೆ, ಈ ವಸ್ತು ಇದೆ, ಇದು ಕೂಡ ಅವರ ಅನುಭವಕ್ಕೆ ಬರಬಾರ್ದು ಅಂತಾರೆ ಬಾಬಾ. ಕೇವಲ ಏಕ್ ಬಾಪ್ ऐसी एक लगन, एक भरोसे में, एक रस अवस्था में, चढ़ती कला में रहने वाले बनकर दिखाओ. ಹೀಗೆ ಬಾಬಾ ಹೇಳ್ತಾರೆ ಒಬ್ಬನ ಪ್ರೀತಿಯಲ್ಲಿ ಮಗ್ನ, ಒಂದೇ ಭರವಸೆಯಲ್ಲಿ, ಏಕರ ಅವಸ್ಥೆಯಲ್ಲಿ ಬಾಬಾ ಹೇಳ್ತಾರೆ ನಾವು ಏರುವ ಕಲೆಯಲ್ಲಿ ಹೋಗ್ತಾ ಇದ್ದೇವೆಂಬುದನ್ನು, ಈ ಸ್ವರೂಪವನ್ನು ಮಾಡಿ ತೋರಿಸಿ ಅಂತ ಹೇಳ್ತಾರೆ ಬಾಬಾ. ತಬ್ ಕಹೆಂಗೆ ಕಮಾಲ್ ಕ್ಯೂಂ को एकदम भस्म कर जाना. इतने तक जो कोई कारण सामने बने तो उस कारण को भी परिवर्तन कर निवारण रूप बना दो. ಬಾಬಾ ತಿಳಿಸ್ತಿದ್ದಾರೆ ಹೀಗೆ ಮಕ್ಕಳು ಯಾಕೆ ಏನು ಎಂಬ ಪ್ರಶ್ನೆಗಳನ್ನು ಏಕ್ದಮ್ ಸುಟ್ಟು ಭಸ್ಮ ಮಾಡಿಬಿಡಬೇಕು. ಆ ಕಾರಣಕ್ಕೆ ನಾನು ಮಾಡಲಿಲ್ಲ, ಅದಕ್ಕೋಸ್ಕರ ಹೀಗೆ ಮಾಡಿದೆ ಅನ್ನೋ ಕಾರಣಗಳೇ ಬಾಬಾ ಹೇಳ್ತಾರೆ ಸಂಪೂರ್ಣ ಪರಿವರ್ತನೆ, ನಿವಾರಣೆ ಮಾಡಿಕೊಂಡು ತೋರಿಸುವಂತಹ ಗ್ರೂಪ್ ಇದು. तो फिर यह नहीं कहना कि एक कारण था, कितने भी कारण हो मैं निवारण करने वाली हूँ, न कि कारण को देख कमजोर बनना है. ಹೀಗೆ ಎಷ್ಟೇ ಕಾರಣಗಳಿರ್ಬೋದು ಮಕ್ಕಳು ನಿವಾರಣೆ ಮಾಡಿ ತೋರಿಸುವ ಗ್ರೂಪ್ ಇದು. ಕಾರಣಗಳನ್ನೇ ಹಿಡಿದು ಅದನ್ನೇ ಹೇಳ್ತಾ ಕೂತ್ಕೊಳ್ಳೋರಲ್ಲ, ಆ ದುರ್ಬಲತನೇ ಎಣಿಸೋದು, ಆ ದುರ್ಬಲತನೇ ಮಾತಾಡ್ತಾ ಕೂತ್ಕೊಳ್ಳೋರಲ್ಲ. कारण को निवारण में परिवर्तन करने वाले ग्रुप हो, इसको विजयी कहा जाता है. ಹೀಗೆ ಮಾಯಿ ಯಾವುದೇ ಸಮಸ್ಯೆ ತರಲಿ, ಕಾರಣ ತರಲಿ, ಆದರೆ ಪರಿವರ್ತನೆ ಮಾಡಿ ತೋರಿಸೋ ಗ್ರೂಪ್ ಇದು. ಇವರಿಗೇನೆ ವಿಜಯ್ ಗ್ರೂಪ್ ಅಂತ ಕರೆಯಲಾಗುತ್ತೆ.
तो कारण को निवारण में परिवर्तन करना, ऐसे श्रेष्ठ लक्षणधारी भविष्य में लक्ष्मी रूप बनते हैं. ಹೀಗೆ ಕಾರಣ ನಿವಾರಣೆ ಮಾಡಿ ವಿಜಯ ಆಗುವಂತಹ ಈ ಶ್ರೇಷ್ಠ ಲಕ್ಷಣ ಹೊಂದಿದವರೇ ಭವಿಷ್ಯದಲ್ಲಿ ಲಕ್ಷ್ಮೀ ರೂಪವನ್ನು ಪಡೀತಾರೆ. ಲಕ್ಷ್ಮಿ ಅರ್ಥಾತ್ ಲಕ್ಷಣವಾಲಿ. ಲಕ್ಷ್ಮಿ ಅಂದ್ರೇ ಏನು ಹೇಳ್ತಾರೆ ಬಾಬಾ? ಲಕ್ಷಣ ಇರೋರು. ನಿವಾರಣೆ ಮಾಡ್ತಾರೆ, ವಿಜಯಗಳಾಗ್ತಾರೆ, ನಿರ್ವಿಘ್ನ ಆಗಿರ್ತಾರೆ, ಒಂದೇ ಬಲ ಒಂದೇ ಭರವಸೆಯಲ್ಲಿ ಇರ್ತಾರೆ, ಒಬ್ಬ ತಂದೆ ನೆನಪಿನಲ್ಲಿ ಮಗ್ನ ಇರ್ತಾರೆ, ಸೇವೆಯಲ್ಲಿ ಮಗ್ನ ಇರ್ತಾರೆ, ಸೇವೆ ಬಾಬಾ ಬಿಟ್ಟರೆ ಬೇರೆ ಕಾಣೋದು, ಇವೆಲ್ಲ ಲಕ್ಷಣಗಳೇ ಲಕ್ಷ್ಮೀ ರೂಪ. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳು ಐಸೆ ನಹಿ ಕಿ ಅಭಿ ತೋ ಯಹಾ ಸೀಖ್ ರಹೆ ವಹಾ ಜಾಕರ್ ದಿಖಾಯೆಂಗೆ, ಜಬ್ ಯಹಾ ಅಪನಾ ಸಬೂತ್ ದೇಕರ್ ಜಾಯೆಂಗೆ ತಬ್ ವಹಾ ಭಿ ಸಬೂತ್ ದೇ ಸಕೆಂಗೆ. ಸಮಜಾ? ಅದಕ್ಕೆ ಇಲ್ಲಿ ಕೇಳಿದ್ದಾಯ್ತು ಮತ್ತೆ ಮುಂದೆ ಮಾಡಿದ್ರಾಯ್ತು, ಅಲ್ಲಿಗೆ ಹೋಗಿ ಆಗಲ್ಲ. ಮಕ್ಕಳು ಪ್ರಾಕ್ಟಿಕಲಿ ಬಾಬನ ಸಮ್ಮುಖದಲ್ಲೇ ಈ ಲಕ್ಷಣಗಳನ್ನು ತುಂಬಿಸಿಕೊಳ್ಬೇಕು ಅಂತಾರೆ. ಅಭಿ तुम सभी को ही सभी हो ही सेवादारी. सेवादारी कब भी सुहेजों के संकल्प में नहीं आते. ಬಾಬಾ ಹೇಳ್ತಾರೆ, ನೀವೆಲ್ಲರೂ ಸೇವಾಧಾರಿಗಳೇ. ಸೇವಾಧಾರಿಗಳಂದರೆ ಬೇರೆ ಅನ್ಯ ವ್ಯರ್ಥ ಸಂಕಲ್ಪಗಳಲ್ಲಿ, ಆಕರ್ಷಣೆ ಸಂಕಲ್ಪಗಳಲ್ಲಿ ಸಿಕ್ಕೊಳ್ಳೋದಿಲ್ಲ. तो सर्व संबंध से सर्व अनुभव करना यह दूसरी बात है, लेकिन सदा स्मृति में अपना सेवाधारी स्वरूप रखना है. ಹೀಗೆ ಸರ್ವ ಸಂಬಂಧಗಳ ಅನುಭವ ಮಾಡುವುದು ವಿಷಯ ಬೇರೆ, ಆದರೆ ಸದಾ ನಮಗೆ ಬಾಬಾ ಹೇಳ್ತಾರೆ ಸ್ಮೃತಿ ಇರಬೇಕು, ನಾನು ಸೇವಾಧಾರಿ. ಬಾಬನ ಜೊತೆಗೆ ಸರ್ವ ಸಂಬಂಧ ಇದ್ರೂ ನಮಗೆ ಸ್ಮೃತಿ ಏನಿರಬೇಕು? ನಾನು ಸೇವಾಧಾರಿ ಆತ್ಮ. तो सुहेजों में लगेंगे, सेवा भूल जाएंगे. सेवाधारी हूँ, विश्व परिवर्तन करने वाली पतित पावनी हूँ, यह अपना स्वरूप स्मृति में रखो. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ನೀವು ವ್ಯರ್ಥ ಸಂಕಲ್ಪಗಳಲ್ಲಿ ಬಂದರೆ ಸೇವೆ ಮರೆತು ಬಿಡ್ತೀರಿ. ನಾನು ಸೇವಾಧಾರಿಯಾಗಿದ್ದೇನೆ, ವಿಶ್ವ ಪರಿವರ್ತಕ ಆತ್ಮ ನಾನು, ಪತಿತ ಪಾವನಿ ನಾನು. ನಮ್ಮ ಈ ಸ್ವರೂಪಗಳ ಸ್ಮೃತಿಯಲ್ಲಿ ನಾವು ಇರಬೇಕು. ಬಾಬಾ ಯಾವ್ದು ಹೇಳ್ತಾರೆ? ಸೇವಾಧಾರಿ ಆತ್ಮ, ವಿಶ್ವ ಪರಿವರ್ತಕ ಆತ್ಮ, ಪತಿತ ಪಾವನಿ ನಾನು. पतित पावनी के ऊपर कोई पतित आत्मा की नज़र की परछाई भी नहीं पड़ सकती. ಬಾಬಾ ಹೇಳ್ತಾರೆ, ಯಾರು ಪತಿತ ಪಾವನಿ ಆಗಿದ್ದಾರೆ, ಪತಿತ ಪಾವನಿ ಆತ್ಮದ ಮೇಲೆ ಪತಿತ ಆತ್ಮಗಳ ಪರಛಾಯೆ ಕೂಡ ಬೀಳಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. तो पतित पावनी के सामने आने से ही पतित बदल कर पावन बन जावे, इतनी पावर चाहिए. ಪತಿತ ಪಾವನಿಯಾಗಿ ಯಾರಾಗಿರ್ತಾರೆ? ಪತಿತ ಪಾವನಿಯ ಸಮ್ಮುಖದಲ್ಲಿ ಬಂದ ಪತಿತಾತ್ಮ ಪಾವನ ಆಗಿ ಬದಲಾವಣೆ ಹೊಂದುತ್ತೆ. ಈ ಪಾವರ್ ಇದೆಯಾ ನಿಮಗೆ ಅಂತ ಬಾಬಾ ಕೇಳ್ತಾರೆ. ಪತಿತಾತ್ಮಕ್ಕೆ पतित संकल्प ही ना चल सके, ऐसे अपनी ब्रेक पावरफुल होनी चाहिए. ಪತಿತಾತ್ಮ ಅಂದರೆ ಬಾಬಾ ಹೇಳ್ತಾರೆ, ಪಾವನಾತ್ಮಗಳ ಸಮ್ಮುಖದಲ್ಲಿ ಬಂದಾಗ ಪಾವನಾತ್ಮಗಳಿಷ್ಟು ಪವರ್ಫುಲ್ ಇರ್ತಾರಂದರೆ ಪತಿತಾತ್ಮಗಳ ಸಂಕಲ್ಪ ಸ್ಟಾಪ್ ಆಗಿಬಿಡ್ತವೆ. ನೀವಿಷ್ಟು ಪವರ್ಫುಲ್ ಆಗಿದ್ದೀರಾ. जब उसका ही पतित संकल्प नहीं चल सकता तो पतित पना का प्रभाव कैसे पड़ सकता. ನೋಡಿ, ಪತಿತಾತ್ಮಗಳು ಪಾವನಿ ಆತ್ಮಗಳ ಸಮ್ಮುಖದಲ್ಲಿ ಬಂದಾಗ ಅವರ ಪತಿತ ಸಂಕಲ್ಪವೇ ನಡೆಯಲ್ಲ ಎಂದರೆ ಅವರ ಪತಿತತನದ ಪ್ರಭಾವ ಪಾವನಿ ಆತ್ಮಗಳ ಮೇಲೆ ಬೀರ್ಲಿಕ್ಕೆ ಹೇಗೆ ಸಾಧ್ಯ? ಸಾಧ್ಯವೇ ಇಲ್ಲ. यह भी नहीं सोचना मैं तो पावन हूँ लेकिन इस पतित आत्मा का प्रभाव पड़ गया, यह भी कमजोरी है. ನಾನು ಪಾವನಿ ಇದ್ದೇನೆ, ಆದರೆ ಈ ಪತಿತಾತ್ಮದ ಪ್ರಭಾವ ನನ್ನ ಮೇಲೆ ಬಿತ್ತು ಅಂದರೆ ಬಾಬಾ ಹೇಳ್ತಾರೆ ಇದು ನಿಮ್ಮ ದುರ್ಬಲತೆ. प्रभाव पड़ने का अर्थ ही है प्रभावशाली नहीं हो. ಹೀಗೆ ಪತಿತಾತ್ಮಗಳ ಆಕರ್ಷಣೆ ನಮಗಾಗ್ತದೆ, ಅವರ ಪ್ರಭಾವ ನಮ್ಮ ಮೇಲೆ ಆಗುತ್ತೆ ಅಂದರೆ ಅರ್ಥ ನಾವು ಪಾವನಿಯ ಪ್ರಭಾವಶಾಲಿ ಆಗಿಲ್ಲ. ತಬ್ ಉಸ್ಕಾ ಪ್ರಭಾವ ಆಪ್ಕೋ ಪ್ರಭಾವಿತ ಕರ್ತ. ಅದಕ್ಕೋಸ್ಕರ ಪತಿತಾತ್ಮಗಳ ಪ್ರಭಾವ ನಿಮಗೆ ಪ್ರಭಾವಿತ ಮಾಡುತ್ತದೆ. तो पतित पावनी पतित संकल्पों के भी प्रभाव में नहीं आ सकती. ಹೀಗೆ ಪತಿತ ಪಾವನಿ ಆತ್ಮ ಪತಿತಾತ್ಮಗಳ ಸಂಕಲ್ಪದ ಪ್ರಭಾವದಲ್ಲಿ ಕೂಡ ಬರುವುದಿಲ್ಲ.
पतित पावनी के स्वप्न में भी पतितपना के संकल्प सीन नहीं आ सकती. ಹೀಗೆ ಪತಿತ ಪಾವನಿ ಅಂದರೆ ಬಾಬಾ ಹೇಳ್ತಾರೆ ಸ್ವಪ್ನದಲ್ಲಿ ಕೂಡ ಪತಿತತನದ ಸಂಕಲ್ಪದ ಅಥವಾ ದೃಶ್ಯಗಳು ಬರುವುದಿಲ್ಲ. अगर स्वप्न में भी पतितपना के दृश्य आते हैं तो समझना चाहिए कि पतित संस्कारों के प्रभाव का असर है. ಒಂದು ವೇಳೆ ನಿಮಗೆ ಸ್ವಪ್ನದಲ್ಲಿ ದುಸ್ವಪ್ನಗಳು ಅಥವಾ ವಿಕಾರ ಸ್ವಪ್ನಗಳು ಬರ್ತವೆ ಅಂದರೆ ಅರ್ಥ ನೀವು ಪತಿತ ಸಂಸ್ಕಾರದ ಪ್ರಭಾವದಲ್ಲಿ ಇದ್ದೀರಿ. तो उसको ही हल्का नहीं छोड़ना है. ಸ್ವಪ್ನದಲ್ಲಿ ಅಸುರಿ ಸಂಸ್ಕಾರದ ಪ್ರಭಾವ ಆಯಿತು ಅಥವಾ ವಿಕಾರ ಸ್ವಪ್ನಗಳು ಬಂತು ಅಂದರೆ ನೀವು ಅದನ್ನು ಬಾಬಾ ಹೇಳ್ತಾರೆ ಸಾಧಾರಣ ಅಂತ ತಿಳ್ಕೊಳ್ಬೇಡಿ. ಸ್ವಪ್ನ ಮೇ ಬಿ ಕ್ಯೂ ಆವೆ, ಯಾಕೆಂದರೆ ಬಾಬಾ ಪತಿತ ಪಾವನಿ ಆತ್ಮ ನೀವು ಅಂತಂದರೆ ಸ್ವಪ್ನದಲ್ಲಿ ಕೂಡ ಪತಿತತನ ಯಾಕೆ ಬರಬೇಕು ಅಂತ ಬಾಬಾ ಕೇಳ್ತಾರೆ. ಇತನಿ ಕಡಿ ದೃಷ್ಟಿ, ಕಡಿ ವೃತ್ತಿ, ಕಡಿ ಸ್ಮೃತಿ ಸ್ವರೂಪನ ಚಾಹಿಯೆ. ನೀವು ಪತಿತ ಪಾವನಿ ಆತ್ಮ ಅಂದರೆ ನಿಮ್ಮ ದೃಷ್ಟಿ, ವೃತ್ತಿ, ಸ್ಮೃತಿ ಸಂಪೂರ್ಣ ಪಾವನ, ಸಂಪೂರ್ಣ ಪ್ರಭಾವಶಾಲಿಯಾಗಿರಬೇಕು. पतितात्मा मुझ शस्त्रधारी शक्ति के आगे 1 सेकेंड में भस्म हो जाए. ಅದಕ್ಕೆ ಹೇಳ್ತಾರೆ ತಾನೆ, ಶಸ್ತ್ರಧಾರಿ ದೇವಿಗೆ ಅಷ್ಟೊಂದು ಶಸ್ತ್ರಗಳನ್ನೇ ಯಾಕೆ ತೋರಿಸ್ತಾರೆ, ಎಲ್ಲನೂ ಪ್ರಯೋಗ ಮಾಡ್ತಾಳೆ ದೇವಿ. ಅದು ಶಕ್ತಿಶಾಲಿಯ ಸಂಕೇತ. 1 ಸೆಕೆಂಡಲ್ಲಿ ಬಾಬಾ ಹೇಳ್ತಾರೆ ನಿಮ್ಮ ಪತಿತ ಪಾವನಿಯ ಸ್ವರೂಪದಲ್ಲಿರೋರಿಗೆ ಬಾಬಾ ಹೇಳ್ತಾರೆ ಪತಿತಾತ್ಮಗಳ ಸಂಕಲ್ಪ ಒಂದು ಕ್ಷಣದಲ್ಲಿ ಸುಟ್ಟು ಭಸ್ಮ ಆಗಿಬಿಡಬೇಕು. कई व्यक्ति भस्म नहीं होगा लेकिन उनके पतित संस्कार नाश हो जाएंगे. ಇಲ್ಲಿ ಸುಟ್ಟು ಭಸ್ಮ ದೇಹ ಅಲ್ಲ, ವ್ಯಕ್ತಿ ಅಲ್ಲ, ಅವರೊಳಗಿರುವ ಪತಿತ ಸಂಸ್ಕಾರ ನಾಶವಾಗುತ್ತದೆ. असुरी संस्कारों को नाश करने की आवश्यकता है. ಈಗ ಬಾಬಾ ಹೇಳ್ತಿದ್ದಾರೆ ಅಸುರಿ ಸಂಸ್ಕಾರಗಳನ್ನು ನಾಶ ಮಾಡೋದು ಅವಶ್ಯಕತೆ ಇದೆ. ಮೈ ಪತಿತ ಪಾವನಿ असुरी पतित ಸಂಸ್ಕಾರ ಸಂಹಾರಣಿ ಹೂ. ಬಾಬಾ ಏನು ಹೇಳ್ತಾರೆ, ನಾವು ಹೀಗೆ ಅನುಭವ ಮಾಡಬೇಕಾಗಿದೆ, ಸ್ವಮಾನ ಈ ವರದಾನ ಅನುಭವ ಮಾಡಬೇಕು. ನಾನು ಪತಿತ ಪಾವನಿ, ಪತಿತ ಪಾವನಿ ಆತ್ಮ, ನಾನು ಅಸುರಿ ಪತಿತ ಸಂಸ್ಕಾರ ಸಂಹಾರಣಿಯಾಗಿದ್ದೇನೆ. जो स्वयं संहारी है वह कभी किसी का शिकार नहीं बन सकते. ಹೀಗೆ ಯಾರು ಸ್ವಯಂ ಸಂಹಾರಿಯಾಗಿದ್ದಾರೆ ಅವರು ಅನ್ಯ ಯಾವುದೇ ಪ್ರಕಾರಕ್ಕೆ ಮಾಯೆಯ ಅವರು ಬಲಿ ಆಗಲ್ಲ ಅಥವಾ ಮಾಯೆಗೇನಾಗೋದಿಲ್ಲ, ಅವರು ವಶ ಆಗಲ್ಲ. तो इतना प्रैक्टिकल प्रभाव होना चाहिए जो कोई भी आपके सामने संकल्प करे और उनका संकल्प मूर्छित हो जाए. ನಿಮ್ಮ ಮುಂದೆ ಯಾವುದೇ ಪತಿತಾತ್ಮ ಬರಲಿ, ಪ್ರಾಕ್ಟಿಕಲಿ ಅವ್ರೇನು ಅಸುರಿ ಸಂಕಲ್ಪ ಮಾಡ್ತಾರೆ ಬಾಬಾ ಹೇಳ್ತಾರೆ ಅವ್ರ ಸಂಕಲ್ಪ ಮೂರ್ಛೆ ಹೋಗಿರಬೇಕು. ನೀವು ಅಷ್ಟು ಪವರ್ಫುಲ್ಲಾದ ಪತಿತ ಪಾವನಿ ಸ್ವರೂಪದಲ್ಲಿ, ಸಂಹಾರಣಿ ಸ್ವರೂಪದಲ್ಲಿ ಇರಬೇಕು. ಐಸೆ ಖಾಲಿ ರೂಪ ಬನ್ನ ಹೇ. ಬಾಬಾ ಏನು ಹೇಳ್ತಾರೆ, ನೀವು ಸಮರ್ಪಿತರು ಎಂದರೇ ಈ ಖಾಲಿ ಸ್ವರೂಪದಲ್ಲಿ ಇರಬೇಕಾಗಿದೆ. 1 ಸೆಕೆಂಡ್ ಮೇ ಪತಿ ಸಂಕಲ್ಪ ಕಿ ಬಲಿ ಲೇವೆ. ಬಾಬಾ ನೋಡಿ ಖಾಲಿ ಸ್ವರೂಪ ಅಂದ್ರೆ ಏನು ಹೇಳ್ತಾರೆ, 1 ಸೆಕೆಂಡಿನಲ್ಲಿ ಮಕ್ಕಳು ಪತಿತ ಸಂಕಲ್ಪದ ಬಲಿ ತೆಗೆದುಕೊಳ್ಳುವರು. ಐಸೆ ಭೋಲೆವಾನ್ ನಹಿ ಬನೋ ಕಿ ಜೋ ಕೊಯ್ ಕಿ ಪರಛಾಯ್ ಬಿ ನಾ ಪಡ್ ಸಕೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮಕ್ಕಳು ಇಷ್ಟು ಪವರ್ಫುಲ್ ಆಗಿ ಶಕ್ತಿಶಾಲಿ ಆಗಿರಬೇಕು ಅಂದರೆ ಅನ್ಯ ಯಾವುದೇ ಅಸುರಿ ಆತ್ಮಗಳ ಪ್ರಭಾವ ನಿಮ್ಮ ಮೇಲೆ, ಪರಛಾಯೆ ಅಂದರೆ ನೆರಳು ಕೂಡ ಬಿದ್ದಿರಬಾರ್ದು ಅಂತ ಹೇಳ್ತಾರೆ. ಪ್ರಭಾವ ಬೇರೆ, ನೆರಳು ಬೇರೆ. ನೆರಳು ಕೂಡ ನಿಮ್ಮ ಮೇಲೆ ಬಿದ್ದಿರಬಾರ್ದು. ಕೋಮಲ್ ನಹಿ ಬನ್ನ ಹೇ, ಕೋಮಲ್ ಜೋ ಹೋತೆ ವಹ ನಿರ್ಬಲ್ ಹೋತೆ ಹೇ. ಹೀಗೆ ಬಾಬಾ ಹೇಳ್ತಾರೆ ಮಕ್ಕಳು ನೀವು ಏನಾಗಬಾರ್ದು, ಕೋಮಲರಾಗಿರಬಾರ್ದು. ಕೋಮಲ ಆಗಿರೋರು ನಿರ್ಬಲರಾಗಿರ್ತಾರೆ. ಶಕ್ತಿಯ ಕೋಮಲ್ ನಹಿ ಹೋತಿ, ಮಾಯಾ ಪರ್ ತರಸ್ ಕಭಿ ನಹಿ ಕರ್ನ. ಹೀಗೆ ಬಾಬಾ ಹೇಳ್ತಾರೆ ನೀವು ದೇವಿಯರನ್ನು ಏನು ಶಕ್ತಿಯರಂತ ಕರೀತಾರಲ್ಲ ಅವರಲ್ಲಿ ಕೋಮಲತೆ ತೋರಿಸಲ್ಲ, ಶಕ್ತಿ ರೂಪ ಉಗ್ರ ರೂಪನೇ ತೋರಿಸಿರ್ತಾರೆ. ಹೀಗೆ ಬಾಬಾ ಹೇಳ್ತಿದ್ದಾರೆ ನೀವು ಶಕ್ತಿಯರು, ಕೋಮಲರಾಗಿರಬಾರ್ದು, ನಿರ್ಬಲರಾಗ್ತೀರ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮಾಯೆ ಮೇಲೆ ದಯೆ ತೋರೋರಾಗಬೇಡಿ. तो माया का
तिरस्कार करने वाले हो, जितना माया का तिरस्कार करेगी उतना भक्तों द्वारा और देवी परिवार द्वारा ಸತ್ಕಾರ ಪ್ರಾಪ್ತ ಕರೆಗಿ. ಮಾಯಿ ಎಷ್ಟೇ ವಿಧದ ರೂಪ ಧರಿಸಿ ಬಂದ್ರೂ ನೆಗ್ಲೆಕ್ಟೇ ಮಾಡೋದು, ತಿರಸ್ಕಾರವೇ ಮಾಡ್ತಾ ಇರಬೇಕು. ಹೀಗೆ ಎಷ್ಟೆಷ್ಟು ಮಾಯಿಗೆ ತಿರಸ್ಕರಿಸ್ತಾ ಹೋಗ್ತೀರಿ ಅಷ್ಟು ಭಕ್ತರಿಂದ ಪರಿವಾರದಿಂದ ಸತ್ಕಾರ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ. ಮಾಯಾ ಪರ್ ರೋಬ ದಿಖಾನ ಹೇ ನ ಕೆ ರಹಂ. ಮಾಯೆ ಮೇಲೆ ಬಾಬಾ ಹೇಳ್ತಾರೆ ಆವೇಶ ತೋರಿಸ್ರಿ, ಆದರೆ ದಯೆ ತೋರೋದಲ್ಲ. कोई के पुरुषार्थ में मददगार बनने में तरस करना है, माया से नहीं. ಬಾಬಾ ಹೇಳ್ತಿದ್ದಾರೆ ಅನ್ಯರಿಗೆ ಪುರುಷಾರ್ಥ ಮಾಡಲಿಕ್ಕೆ ಸಹಾಯಕರಾಗ್ರಿ, ಅದರ ಮೇಲೆ ದಯೆ ತೋರಿ, ಆದರೆ ಮಾಯೆ ಮೇಲೆ ದಯೆ ತೋರೋದಲ್ಲ ಅಂತ ಹೇಳ್ತಾರೆ. ಅಚ್ಚಾ, ಓಂ ಶಾಂತಿ, ಓಂ ಶಾಂತಿ. ಹೀಗೆ ಬಾಬಾ ಈ ದಿನದ ಮುರಳಿಯಲ್ಲಿ ನಮಗೆ ವಿಶೇಷವಾಗಿ ಏನು ಹೇಳ್ತಿದ್ದಾರೆ, ನಾವು ಅಧಿಕಾರಿ ಆತ್ಮ ಆಗಬೇಕು, ಅಧೀನರಲ್ಲ. ಆಲಸ್ಯಕ್ಕೆ ವಿಶೇಷತಾ ವಿಕಾರ ಹೇ. ಇಲ್ಲಿ ಬಾಬಾ ಹೇಳ್ತಾರೆ ಮುಖ್ಯವಾಗಿ ನಮಗೆ ಮುರಳಿಯಲ್ಲಿ ನೆನಪು ಮಾಡಿಸಿದ್ದಾರೆ, ಆಲಸ್ಯ ಇದು ಒಂದು ವಿಕಾರವೇ ಆಗಿದೆ. ಈ ಆಲಸ್ಯ ಬಂತು, ಮಾಯೆ ಈ ರೂಪದಲ್ಲಿ ಬಂದರೆ ನಾವು ಪುರುಷಾರ್ಥಹೀನರಾಗ್ತೇವೆ, ಶಕ್ತಿಹೀನರಾಗ್ತೇವೆ, ಮಾಯೆಯಿಂದ ದೂರ ಹೋಗ್ಬಿಡ್ತೇವೆ, ಮಾಯೆ ಬಾಬನಿಂದ ದೂರ ಮಾಡಿಬಿಡ್ತದೆ. ಆ ಕಾರಣಕ್ಕೆ ನಮ್ಮ ಭವಿಷ್ಯ ಭಾಗ್ಯನೂ ಕೂಡ ಕಳ್ಕೊಂಡ್ಬಿಡ್ತವೆ. ಆದ್ದರಿಂದ ಅತಿ ಮುಖ್ಯವಾಗಿ ಬಾಬನ ಮಕ್ಕಳು ಮಾಯೆಯಿಂದ ಮುಕ್ತರಾಗಿರಬೇಕು, ಸುರಕ್ಷಿತವಾಗಿರಬೇಕು. ಅಂದರೆ ಬಾಬಾ ಏನು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ, ಒಂದು ಬಾಬನ ಮಹಿಮೆ ಮಾಡ್ತಾ ಇರಬೇಕು, ಎರಡನೇದಾಗಿ ಕರ್ಮಣಾ ಸೇವೆಯಲ್ಲಿ ಬ್ಯುಸಿ ಇರಬೇಕು, ಮತ್ತು ಮೂರನೇದಾಗಿ ಬಾಬಾ ಏನು ಹೇಳ್ತಿದ್ದಾರೆ, ನಾವು ಶಕ್ತಿ ಸ್ವರೂಪರಾಗಿರಬೇಕು. ಹೀಗೆ ಸದಾ ಉಲ್ಲಾಸ ಮೇ ರಹನೆ ವಾಲೆ. ಅದಕ್ಕೆ ಆಲಸ್ಯ ಸಮಾಪ್ತಿ ಮಾಡ್ಕೋಬೇಕಾದ್ರೆ ಸದಾ ಉಲ್ಲಾಸದಲ್ಲಿರಬೇಕಾಗಿದೆ, ಆಗ ಆಲಸ್ಯ ತಾನಾಗಿಯೇ ಸಮಾಪ್ತಿ ಹೊಂದುತ್ತದೆ. ಹೀಗೆ ನಾವು ಅಧಿಕಾರಿ ಆತ್ಮ ಆಗಬೇಕು, ಅಧೀನತೆಯಿಂದ ಮುಕ್ತರಾಗಬೇಕು ಅಂದರೆ ನಾವು ಸದಾ ಕಾಲ ಬಾಬಾ ಹೇಳಿದ ಹಾಗೆ ಇವತ್ತಿನ ಈ ಮುರಳಿಯ ಸಾರಾಂಶ ಏನು ಮಾಡಬೇಕು, ಗಮನ ಇಟ್ಕೊಳ್ಳಿ. ಮುಖ್ಯವಾಗಿ ನಾವು ಉಲ್ಲಾಸದಲ್ಲಿರೋರಾಗಬೇಕು. ಆಗ ಆಲಸ್ಯ ಇಲ್ಲ ಅಂದಾಗ ಮಾಯೆ ಯಾವ ವಿಧದಿಂದಲೂ ಬಂದೇ ಬರ್ತದೆ, ಯಾವ ರೂಪದಿಂದಲಾದರೂ, ಯಾವುದೇ ಚಮತ್ಕಾರ ರೂಪ ಧರಿಸಿಕೊಂಡಾದ್ರೂ ಬರುತ್ತೆ. ಬಾಬಾನು ಚಾಲೆಂಜ್ ಮಾಡಿದ್ದಾರೆ, ಬಂದೇ ಬರ್ತದೆ. ಆದರೆ ನೀವು ಕಾಳಿ ರೂಪದಲ್ಲಿ ಶಕ್ತಿ ಸ್ವರೂಪರಾಗಿರಬೇಕು, ಅದರ ಮೇಲೆ ಉಗ್ರ ರೂಪಧಾರಿ ಆಗಿರಬೇಕು, ಹೊರತು ದಯ ಸ್ವರೂಪರಾಗಿರಬಾರದು ಅಂತ. ಈ ರೀತಿ ನಾವು ಆತ್ಮ ನಾಳೆ ದಿನ ವಿಶೇಷ ಈ ಒಂದು ಮುರಳಿಯ ಅನುಸಾರವಾಗಿ ಅನುಭವ ಮಾಡೋಣ. ನಾನು ಆತ್ಮ ಏನಾಗಿದ್ದೇನೆ, ಅಧಿಕಾರಿ ಆತ್ಮ, ಉಲ್ಲಾಸಭರಿತ ಆತ್ಮನಾಗಿದ್ದೇನೆ. ನಾನು ಆತ್ಮ ಅಧಿಕಾರಿ ಉಲ್ಲಾಸಭರಿತ ಆತ್ಮನಾಗಿದ್ದೇನೆ. ಒಳ್ಳೆಯದು. ಈಗ ಆತ್ಮಿಕ ಚಿಂತನ ಮಾಡುತ್ತಾ ಓಂಕಾರ ಹೇಳೋಣ. ನಾನಾತ್ಮ ಮಸ್ತಕದ ಮಧ್ಯೆ ಪ್ರಕಾಶವಾದ ಜ್ಯೋತಿ, ಉಲ್ಲಾಸಭರಿತವಾದ ಆತ್ಮ, ಅಧಿಕಾರಿ ಆತ್ಮ ನಾನು. ಓಂ ಶಾಂತಿ, ಓಂ ಶಾಂತಿ.